smarter. You, I and you. You and I is equal to Whoopi Utsava. UI ವರ್ಲ್ಡ್ ಗೆ ಎಂಟರ್ ಆಗಿದೆ. ಎಲ್ಲ UI ಗುಂಗಲೇ ಇದ್ದಾರೆ. ಮ್ಯಾಮ್ UI ನೋಡಿದ ತಕ್ಷಣ ನಿಮ್ಮ ಕ್ರಿಟಿಕ್ ಮ್ಯಾಮ್. It's gonna be one of Whoopi's best movies. UI is nothing but you and I. UI ಜಾದೂಗಾರ real star ಉಪೇಂದ್ರ ಸರ್ on stage. The one and only real star Whoopi sir. UI ಜೈ UI. ಆ ಹೆಸರಲ್ಲೇ ಯು ಇದೆ ಅಯ್ಯೋ ಇದೆ. ಇದನ್ನ ನೀವು ಹುಚ್ಚತನ ಅನ್ಬೋದು. ಎಲ್ಲಿ ಹುಚ್ಚತನ ಇರುತ್ತೋ ಅಲ್ಲಿ ಕ್ರಿಯೇಟಿವ್ ಆಗಿರುತ್ತೆ. ಒಂದು 5-6 ಕ್ವಶನ್ ಕೇಳ್ತೀನಿ. 5 ಒಂದೇ ತಡ್ಕೊಳಕ್ಕಾಗಲ್ಲ ನನಗೆ. ಇಲ್ಲ 5 ಪ್ಲೀಸ್. ಅದ್ರಲ್ಲಿ ಬೆಸ್ಟ್ ಕ್ವಶನ್ ಒಂದು ಕೇಳ್ಬಿಡು. ಹಂಗೆಲ್ಲ ಕೇಳಕ್ಕಾಗಲ್ಲ ಸರ್. ಇಲ್ಲಿ ನಾನು ಡೈರೆಕ್ಟರ್ ಅಲ್ಲ, ಮನೇಲಿ ನಾನು ಆಕ್ಟರ್ ಅಷ್ಟೇ. ಮೇಡಮ್ ನಾನು ಡೈರೆಕ್ಟ್ರು ಎಲ್ಲ ಕತೆ ಮಾಡ್ಕೊಂಡ್ ಬಂದಿದ್ದಾನೆ. ಟೈಟ್ಲ್ ಏನು ಹೇಳಿ? ರೀಸ್ಮಾ ನಾಣಯ್ಯ ನಿಮ್ಮ ಅಪ್ಪನೇ ನಂಗೆ ಮಾವಯ್ಯ ಅಂತ ಮೇಡಮ್. ಯಾಕೆ ಟಚ್ ಮಾಡ್ದೆ ಹೇಳಿ? ಆರ್ಟಿಸ್ಟ್ ಯಾವಾಗಲೂ ಡೈರೆಕ್ಟ್ ಟಚ್ ಅಲ್ಲಿ ಇರಬೇಕು. Let's celebrate UI success. ಇದು Whoopi ಉತ್ಸವ ಕಣ. ಇದು ಒಂದೇ ಮಾತು ಹಾಯ್ ಹಲೋ ನಮಸ್ಕಾರ. ಈ ಸಂಭ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ಮುಂದಿನ ಸಂಭ್ರಮದ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದೇ ತರ ಹಾಡೋಣ, ಹರಟೆ ಹೊಡೆಯೋಣ, ತಮಾಷೆ ಮಾಡೋಣ, ಹೆಜ್ಜೆ ಹಾಕೋಣ. ಟೇಕ್ ಕೇರ್, ಸಿ ಯು, ಟಾಟಾ, ಬೈ ಬೈ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. 10 9 8 7 6 5 4 3 ನಾನು ಸೂಪರ್ ರಂಗ 2 1 You're stronger. I'm smarter. You're luckier. I'm faster. You, I and you. ಈ ಪರ್ಮಿಟೇಷನ್ ಕಾಂಬಿನೇಷನ್ಸ್ ನನಗೆ ಗೊತ್ತಿಲ್ಲಪ್ಪ. ಆದ್ರೆ ಒಂದೊಂದು ಚೆನ್ನಾಗಿ ಗೊತ್ತು. You and I is equal to Whoopi ಉತ್ಸವ. ರುಚಿ ಬೇರೆ ಇಲ್ಲ.
ಇವತ್ತು ಅನ್ಕೊಂಡಂಗೆ ಇಲ್ಲಿ ಏನು ಆಗೋದಿಲ್ಲ, ಎಲ್ಲ ಅನ್ಕೊಳ್ದೇ ಇರೋದೇ ಆಗುತ್ತೆ. ಓಪನ್ ಎಂಡ್ ಆಗತ್ತೆ, ಎಂಡ್ ಓಪನ್ ಆಗತ್ತೆ, ಟೋಟಲಿ ಕನ್ಫ್ಯೂಷನ್ ಆಗತ್ತೆ, ಹಿಂದೆ ಮುಂದೆ ಆಗತ್ತೆ, ಹಿಂದೆ ಮುಂದೆ ಆಗತ್ತೆ. ಆದ್ರೆ ಇದು ಅದಾಗತ್ತೆ, ಅದು ಇದಾಗತ್ತೆ, ಬಟ್ ಎಂಟರ್ಟೈನ್ಮೆಂಟ್ ಮಾತ್ರ ಪಕ್ಕಾ ಇರತ್ತೆ 100%. ನೋಡ್ರಪ್ಪ, ಈ ಸಿಕ್ಕಾಪಟ್ಟೆ ಕ್ರಿಯೇಟಿವಿಟಿಗೆ ಕಾರಣ ಇವತ್ತು ಕ್ರಿಯೇಟಿವಿಟಿ ಕಿಂಗ್ ನಿಮ್ಮೆಲ್ಲರ ವರ್ಲ್ಡ್ ಫೇಮಸ್ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪ್ಪಿ ಸರ್. ಇನ್ನ ಮುಂದಿನ ನಿಮ್ಮ ಸಮಯ ಇದು ಖಂಡಿತ ಉಪ್ಪಿ ಮಯ ಆಗತ್ತೆ, ಉಪ್ಪಿ ಉತ್ಸವ ಆಗತ್ತೆ. UI ರಿಲೀಸ್ ಆಗಿದೆ, ಹೌಸ್ಫುಲ್ ಶೋಗಳು, ಅದ್ದೂರಿ ಪ್ರದರ್ಶನ. ಕರ್ನಾಟಕದ ಎಲ್ಲ ಅಭಿಮಾನಿಗಳು ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆದ್ರೆ ನಾವು ಸಾಕ್ಷಾತ್ ಉಪ್ಪಿ ಸರ್ ಜೊತೆಗೆ ಈ ವೇದಿಕೆಯಲ್ಲಿ UI ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. 5 ಭಾಷೆಯಲ್ಲಿ ರಿಲೀಸ್ ಆಗಿ ದೇಶ ವಿದೇಶದಲ್ಲಿ ಸದ್ದು ಮಾಡ್ತಿರುವಂತ UI ಕನ್ನಡ ಚಿತ್ರ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಬಿಗಿನ್ ಉಪ್ಪಿ ಉತ್ಸವ. Co-powered by Denver, special partner Vim Floor Cleaner, Kushal's Fashion Jewelry, Kia Cyros, digital streaming partner Z5. ನಾನು ರೆಡಿ, ನೀವು ರೆಡಿ, ವೇದಿಕೆ ರೆಡಿ. ಈಗ ಯಾರು ಬರ್ಬೇಕು ಹೇಳಿ? UI ಮೂಲಕ ನಮ್ಮನ್ನೆಲ್ಲ ಮನರಂಜಿಸಿದ ಕಲಾವಿದರನ್ನ ಈ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋ ಸಮಯ. ಲೆಟ್ಸ್ ವೆಲ್ಕಮ್ UI ಕಲಾವಿದರ ಬಳಗ ಆನ್ ಸ್ಟೇಜ್. ಕಾಂಗ್ರೆಸ್ ನಿಮ್ಮಿಂದ ಶುರು ಮಾಡ್ತೀನಿ. ಹೇಗಿದ್ದೀರಿ? UI ಸ್ಪೆಷಲ್ ಏನು, ಈ ಸಂಭ್ರಮ ಏನು, ಎಷ್ಟು ಖುಷಿ ಆಗ್ತಿದೆ. ಸಿನಿಮಾ ರಿಲೀಸ್ ಆಗಿ ಅದ್ದೂರಿ ಪ್ರದರ್ಶನ ಎಲ್ಲ ಕಡೆ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿದೆ ಇದು. U&I ಅಂದ್ರೆ ಏನು? ಉಪ್ಪಿ ಸರ್ ಇಂಟೆಲಿಜೆಂಟ್ ಅಂತಿರ್ಬೋದು ಸರ್. ಯು ಉಪ್ಪಿ ಸರ್ ಇಂಟೆಲಿಜೆಂಟ್. ವಾ, ಗುಡ್ ಡಿಕೋಡ್, ವೆರಿ ಗುಡ್. ಮೇದಿನಿ ಅವರು ಆ ವಾರ್ನರ್ ಬರುವಾಗ ಆ ಸೋಫಾದಲ್ಲಿ ಕೂತಿದ್ರಲ್ಲ, ನೀವೇ ಅಲ್ವಾ? ಏನ್ ಮಾಡ್ತಿದ್ರು ಸೋಫಾದಲ್ಲಿ ಕೂತ್ಕೊಂಡು? ನೋಡ್ತಾ ಇದ್ದೆ ಎಲ್ಲರನ್ನು ಹೇಗೆ ಸಾಯಿಸ್ತಾ ಇದ್ರು ಎಲ್ಲರನ್ನು ಅಂತ ನೋಡ್ಕೊಂಡು ಸ್ವಲ್ಪ ಫೀಲ್ ಪಟ್ಕೊಂಡು. ನೋಡಿ, ನೀವು ತುಂಬಾ ವಿಭಿನ್ನವಾಗಿ ಬಂದಿದ್ರಿ, ಕೂದಲೆಲ್ಲ ಕವರ್ ಮಾಡ್ಕೊಂಡು. ಕೂದಲು ಕವರ್ ಆಗಿಲ್ವಾ? ಓಕೆ. ಸೊ ಹೇಳಿ ಮೇದಿನಿ ಅವ್ರಿಗೆ, ಡೈರೆಕ್ಟ್ ಮಾಡ್ಬೇಕಾದ್ರೆ ಹೆಂಗಿದ್ರು ನಿಮ್ಮೊಟ್ಟಿಗೆ? ಅಂದ್ರೆ ತುಂಬಾನೇ ಬೈತಾ ಇದ್ರ, ಹಾರ್ಶ್ ಇದ್ರ, ಅಥವಾ ಹಂಗೆ ಇದ್ರ? ನೋ ಚಾನ್ಸ್, ಯಾರಿಗೂ ಬೈದಿಲ್ಲ ಅವರು. ಡೈರೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಫಾಸ್ಟ್ ಇರ್ತಿದ್ರು ಅವರು. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಒಂದ್ ಮನುಷ್ಯನ ತಲೆ ಯೋಚನೆ ಮಾಡಕ್ ಆಗತ್ತ ಅಂತಾನೆ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಸೊ ಒಂದು ದೊಡ್ಡ ಮಟ್ಟ ಸಕ್ಸಸ್ ಸಿಕ್ಕಿದೆ ನಿಮ್ಗೆಲ್ಲ UI ಇಂದ, ಅಲ್ಲ? ವಾಟ್ ನೀತು? ಅವರ ಒಂದು ಡೈರೆಕ್ಷನ್ ಮಾಡೋದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ನಾವು ಬೀಯಿಂಗ್ ಅ ಪಾರ್ಟ್ UI ಅನ್ನೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್. ನಾನು ನೀನು ಅನ್ನೋದು ನಮ್ಮಲ್ಲೇ ಇರುತ್ತೆ. ಸೊ ನಾವು ಡಿಸೈಡ್ ಮಾಡಬೇಕು ಯಾವುದು ಅಂತ. ಇವರು ಕೂಡ ಮೆದುಳಿಗೆ ಕೈ ಹಾಕ್ಬಿಟ್ಟವ್ರೆ. ಅರ್ಥ ಆಯ್ತು ಬಿಡಿ. ಬುದ್ಧಿವಂತರಿಗೆ ಮಾತ್ರ ಇದು. ಎಲ್ರು ಬಂದಿದ್ದೀರಿ, ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗ್ತಿದ್ದೀರಿ. ನಾವು ಉಪ್ಪಿ ಉತ್ಸವನ ಶುರು ಮಾಡ್ತಾ ಇದೀವಿ. ಎಲ್ಲ ನಾವು ಉಪ್ಪಿ ಸರ್ ಸ್ಟೈಲ್ ಮೂವ್ಮೆಂಟ್ ನ ಮಾಡಿ ಈ ಒಂದು ಕಾರ್ಯಕ್ರಮ ಶುರು ಮಾಡೋಣ. ವಾಟ್ ನೀವು ರೆಡಿ? 1 2 3 4. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು, ZTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು, ಸೆನ್ಸರ್ ಇಲ್ಲದೆ ಶುರು ಮಾಡೋಣ ಉಪ್ಪಿ ಉತ್ಸವ. ಈಗ ನಾವು ನಿಮ್ಮ ಮುಂದೆ ಒಂದು ಗೇಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಆ ಆಟದ ಹೆಸರು ಚಿತ್ರ ವಿಚಿತ್ರ. ಇಲ್ಲೊಂದು ಬಜರ್ ಇರುತ್ತೆ, ಅದ್ ನೋಡಿದ ತಕ್ಷಣ ಉತ್ತರ ಗೊತ್ತಿದೆಯೋ ಹೋಗಿ ಬಜರ್ ಪ್ರೆಸ್ ಮಾಡಿ ಅವರೇ ಉತ್ತರ ಕೊಡ್ಬೇಕು. ಓಕೆನಾ? ಚಿಕ್ಕ ವಯಸ್ಸಿನಲ್ಲೂ ಕೂಡ ನಾವು ಉಪ್ಪಿ ಸರ್ ಸಿನಿಮಾಗಳು ನೋಡ್ಕೊಂಡ್ ಬಂದಿದ್ವಿ ಅಪ್ಪ. ಹಾಡುಗಳನ್ನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆದ್ರೆ ಅದ ಕಾಂಪಿಟೇಷನ್ ಅಂತ ಬಂದಾಗ ನಾವು ಎಷ್ಟು ಮಟ್ಟಿಗೆ ಆನ್ಸರ್ ಮಾಡ್ತೀವಿ, ಗೆಲ್ತೀವಿ ಅನ್ನೋದು ಪರೀಕ್ಷೆ. ರೆಡಿಯಾ? ಚಿತ್ರ ವಿಚಿತ್ರದಲ್ಲಿ ಬರ್ತಿರೋ ಮೊದಲನೆಯ ಇಮೇಜ್ ನಿಮ್ ಮುಂದೆ ಬರ್ತಿದೆ ನೋಡಿ. ರಕ್ತ ಕಣ್ಣೀರು. ಶ್ರುತಿ ಮೇಡಮ್ ಇದ್ರೆ ಕಣ್ಣೀರು, ಆ ಸೊಳ್ಳೆ ಇದ್ರಲ್ಲಿ ಮೈಯಲ್ಲಿ ರಕ್ತ ಇದೆ. ಕಾಂಗ್ರೆಸ್ ಮುಂದುವರಿತಾ ಇದ್ದಾರೆ. ಇದು ಉತ್ತರ ಕರೆಕ್ಟಾ? ಪ್ಲೇ.
ಮುಂದಿನ ಇಮೇಜ್ ಬರ್ತಾ ಇದೆ ನೋಡಿ ಕರೆಕ್ಟ್ ಆಗಿ. ಓಹೋ, ಈಗ ಸಮಯ ಶುರು. ತುಂಬಾ ದೊಡ್ಡದಾಗಿದೆ. ಯೋಚನೆ ಮಾಡಿ ಯಾರಿದ್ದಾರೆ ಫಸ್ಟ್. ಸಿದ್ದರಾಮಯ್ಯನವರು. ಹಾಡಿ 2000 AD ಲೇಡಿಯೇ ಅಲ್ಟ್ರಾ ಮಾಡ್ರನ್. ಹೌದಾ? ಕರೆಕ್ಟಾ? ನನ್ಗೆ ಗೊತ್ತಿಲ್ಲ ಪಪ್ಲೆ. 2008 lady, ultra modern. Every weekend dating beach ali, pura western. Nothing common, I still in jet. Ditching a hobby. ಓಕೆ, ಈಗ ಮುಂದಿನ ಪಿಕ್ಚರ್ ಬರ್ತಿದೆ. ಪ್ಲೇ. ಕಾಕ್ರೋಚ್ ಹೇಳಿ. ಚಳಿ ಚಳಿ ತಾಳೇನು ಈ ಚಳಿಯ ಅಂತ. ಬಸ್ ಪ್ರೆಸ್ ಆಗಿದೆ ಚಿನ್ನ. ತಪ್ಪಾಯ್ತು. ಈಗ ನೀತು ಸೆಕೆಂಡ್ ಪ್ರೆಸ್ ಮಾಡಿದ್ಯಾ? ಅಂಬಿಕಾ ಚಳಿ ತಾಳೇನು ಅದೇ ಆರ್ ತಪ್ಪೇ. ಚಳಿ ತಾಳೇನು ಅಂಬಿಕಾ ಅಂಬಿಕಾ. ನೀತು ಅಂಬಿಕಾ ಆಗಿ ಬರ್ತಿದ್ದಾರೆ. ಕಮ್ ನೀತು. ಕಥೆಯ ಹೇಳುವೆನು, ವಿರಹ ಕವಿತೆಯ ನೀಡುವೆನು. ಚಳಿ 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 ಅನ್ಕೊಂಡು ವಿಪರೀತ ಹೀಟ್ ಮಾಡ್ಕೋತಾ ಇದ್ದೀರಾ ನೀವು. ಎಳ್ಳೀರು ಕೊಡಿ. ಮುಂದಿನ ಪಿಕ್ಚರ್. ಒಂದು ಚಿಕ್ಕ ಹಿಂಟ್ ಕೊಡ್ಲ ನಾನು ನಿಮ್ಗೆ. ಇದು ಹಾಡು ಗೊತ್ತಿದ್ರೆ ಏನು ಹಾಡಿ. ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್. ಅವನು ತುಂಬಾ ದೊಡ್ಡದು, ಚಿಕ್ಕದು. ಅದು ಸರ್ ಚೀಪ್ ಚೀಪ್ ಅದು ಸರ್. ಲಾಲಿಪಾಪ್ ಚೀಪ್ ಅದು. ಚೀಪ್ ಚೀಪ್. ಎಷ್ಟೊಂದು ಜನ ಎಲ್ಲ ಜನಗಳಿದ್ದಾರೆ. ಎಲ್ಲ ಚೀಪ್ ಚೀಪ್. ಅದು ಚೀಪ್ ಅದಲ್ಲ, ಲಿಕ್ಕಿಂಗ್. ನಾನು ಕನ್ನಡ ಮೀಡಿಯಂ ಹುಡುಗ. ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್. ತಪ್ಪುತ್ತರ. 100% ಕರೆಕ್ಟ್ ಸರ್. ಬೇಕಾದ್ರೆ ಡ್ಯಾನ್ಸ್ ಮಾಡ್ಬಿಡ್ತೀನಿ ಸರ್. ಜೀವನದಲ್ಲೇ ಮಾಡಿಲ್ಲ. ಹೌದಾ? ಸರ್. ತಪ್ಪಾಗ್ಬಿಟ್ರೆ ಸರಿಯಾದ್ರೆ ಡ್ಯಾನ್ಸ್ ಮಾಡ್ಬೇಕು. ಪ್ಲೇ. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ನಿಂದು ತುಂಬಾ ಚಿಕ್ಕದು, ಇವನಿಗಿಂತ ಅವನು ದೊಡ್ಡದು. ಯಾಕೆ ಈ ಸುತ್ತಾಡ್ಸಿದ್ದು ಅಂತಂದ್ರೆ ಉಪ್ಪಿ ಸರ್ ಹಾಡುಗಳು ಎಷ್ಟು ಡಿಫ್ರೆಂಟ್ ಆಗಿರ್ತವೆ ಅಂತ ತೋರಿಸೋದಕ್ಕೆ. ನಿಜವಾಗ್ಲೂ ಅವರೆಲ್ಲ ಹಾಡುಗಳಲ್ಲೂ ಕೂಡ ಈ ಥರ ವಿಶೇಷವಾದಂಥ ಒಂದು ಮೆಸೇಜ್ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ. ಆ ಕ್ರಿಯೇಟಿವಿಟಿಗೆ ದೊಡ್ಡ ಚಿಕ್ಕಾಡೆ. ಇಷ್ಟು ಹೇಳಿದಕ್ಕೆ ನಾನೊಂದು ಅಂದ್ರೆ ಉಪೇಂದ್ರ ಆ ಸಿನಿಮಾ ಒಂದು ಥಿಯೇಟರ್ ಒಂದು 25-26 ಸತಿ ನೋಡಿದ್ದೀನಿ. ಸಿಡಿಗಳೆಲ್ಲ ಉಜ್ಜಿ ಬರ್ನ್ ಮಾಡ್ಬಿಟ್ಟಿದ್ದೀನಿ. ಅದೇನೋ ಇಷ್ಟ ಸರ್. ಅದು ಆ ಹುಚ್ಚು ಹೋಗ್ಲಿಲ್ಲ ಇವತ್ತವರೆಗೂ. ಅದ್ ನೋಡಿ ಇವತ್ತು ನೋಡಿ ನನಗೆ 16-17ನೇ ವಯಸ್ಸಲ್ಲಿ ಉಪ್ಪಿ ಸರ್ನ ನೋಡಿದ್ದು. ಇವತ್ತು ನಂಗೆ 43 ವರ್ಷ. ಇದರಿಂದ ಇವತ್ತಿಗೂ ಆಚೆ ಬಂದಿಲ್ಲ ನಾನು. ನಿಮ್ ತರ ಸಾವಿರಾರು ಜನ ಬದಲಾಗಿರ್ತಾರೆ ಉಪ್ಪಿ ಸರ್ ಸಿನಿಮಾಗಳು ನೋಡಿದ ಮೇಲೆ. ಬದಲಾಗೋದಕ್ಕಿಂತ ಉಪ್ಪಿ ಸರ್ನ ನೋಡಿ ಬದುಕು ಕಟ್ಕೋಬೇಕು. ಅವರು ಬದುಕೋದೇ ಅದ್ರಲ್ಲಿ ಹೇಳ್ಕೊಟ್ಟಿರೋದು. ಫ್ಯಾಂಟಾಸ್ಟಿಕ್. ನೋಡ್ರಪ್ಪ, ಜೀವನದ ಜೊತೆ ಬದುಕನ್ನು ಹೇಳ್ಕೊಟ್ರು ಅಂತ ನಮ್ಮ ಉಪ್ಪಿ ಸರ್ ಯೋಚನೆಗಳಿಗೆ ಬರಲಿ ಜೋರ್ ಚಪ್ಪಾಳೆ. ಈ ಥರ ಸಾಕಷ್ಟು ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಉಪ್ಪಿ ಸರ್ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗಿ. ಅಂತ ಮಹಾನ್ ವ್ಯಕ್ತಿಗೆ, ಆ ಕ್ರಿಯೇಟಿವಿಟಿಗೆ, ಆ ಬ್ರಿಲಿಯಂಟ್ ತಲೆಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಜೋರ್ ಚಪ್ಪಾಳೆ ಬರಲೇಬೇಕು. ಇನ್ನ ಕೆಲವೇ ಕ್ಷಣಗಳಲ್ಲಿ ದ ಮ್ಯಾನ್ ಹಿಮ್ಸೆಲ್ಫ್ ಇಸ್ ಕಮಿಂಗ್. ಉಪ್ಪಿ ಸರೇ ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ಲೇಯಿಂಗ್ ದಿಸ್ ಬ್ಯೂಟಿಫುಲ್ ರೌಂಡ್ ಗೈಸ್. ಟ್ರೋಲ್ ಆಗತ್ತೆ, ಇದು ಟ್ರೋಲ್ ಆಗತ್ತೆ. ಹೌದ್ರಿ, ಇನ್ನೊಂದು ಟ್ರೋಲ್ ಆಗೋ ಸನ್ನಿವೇಶ ಬರ್ತಾ ಇದೆ ನೋಡಿ. ಈಗ ಉಪ್ಪಿ ಸರ್ ಸಿನಿಮಾಗಳಲ್ಲಿ ಹೀರೋಯಿನ್ಗಳು ಕೂಡ ಸ್ಪೆಷಲ್. ಈಗ UI ನಾಯಕಿಯನ್ನ ವೇದಿಕೆ ಮೇಲೆ ಬರ್ ಮಾಡ್ಕೊಳ್ಳುವಂತ ಸಮಯ. ಓ, ಲೆಟ್ಸ್ ವೆಲ್ಕಮ್ UI ಅಪ್ಸರೆ ರೇಷ್ಮಾ ನಾಣಯ್ಯ.
ಲೆಟ್ಸ್ ವೆಲ್ಕಮ್ ರೇಷ್ಮಾ ನಾಳೆಯ. ವಾಟ್ ಅ ಬ್ಯೂಟಿಫುಲ್. ಏನಪ್ಪ ಸಡನ್ ಆಗಿ ಈ ವೇದಿಕೆಗೆ ಸಿಕ್ಕಾಪಟ್ಟೆ ಕಳೆ ಬಂದಿದೆ, ಲೈಟ್ಸ್ ಎಲ್ಲ ಆನ್ ಆಗಿದೆ, ಅಕುಲ್ ಎದೆಯಲ್ಲಿ ಟ್ರೋಲ್ ಆಗ್ತಾ ಇದೆ. ಪ್ರತಿ ಹೀರೋಯಿನ್ ಕೂಡ ನಾನ್ ಟ್ರೋಲ್ ಆಗ್ಬಾರ್ದು ಅಂತ ಅನ್ಕೋತಿರ್ತಾರೆ. ಆದ್ರೆ ಇವರು ಫಸ್ಟ್ ಸಾಂಗ್ ಅಲ್ಲೇ ವೈರಲ್ ಆಗ್ಬಿಟ್ಟಿದ್ದಾರೆ. ಅದು ಟ್ರೋಲ್ ಆಗ್ಬೇಕು ಅಂತ. ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬಾ ಚೆನ್ನಾಗಿದೆ ಗೆಟಪ್. ನೋಡ್ರಪ್ಪ, UI ಅಲ್ಲಿ ನಾನು ಭಾಗಿಯಾಗಿದ್ದೀನಿ. ಓಕೆ. ಅವರು ವಾರ್ನರ್, ನಾನು ವಾರ್ನರ್ ಬ್ರದರು. ಕುಪ್ಪಿ ಸರ್ ಇನ್ಸ್ಪಿರೇಷನ್ ಅಲ್ಲಿ ರೆಡಿ ಆಗಿದ್ದೀರಾ? ನಾನು UI. ಹೌದು, ಯು ಹ್ಯಾವ್ ನೋ ಐಡಿಯಾ. ಇದು ಡಿಸೈನರ್ ವೇರ್. ಈ ಸ್ಪೈಡರ್ ಡಿಸೈನರ್ ವೇರ್. ನೈಸ್. ನನ್ನಲ್ಲಿ ಏನ್ ಇಷ್ಟ ಆಗಿದೆ ನಿಮಗೆ? ನಿಮ್ಮಲ್ಲಿ ನೀವೇ ಇಷ್ಟ, ಇನ್ನೇನು. ಮಾತನಾಡುತ್ತಿದೆ ಕಣ್ಣ ಸನ್ನೆ ಎಲೆಯೇನೇನೋ. You and I love you. Come on. We love you and I ಅಂದ್ರೆ ಹಾರ್ಟ್ ಅಂತ ಅರ್ಥ. ವೆರಿ ಗುಡ್. UI ಸೌಂಡ್ ಮಾಡ್ತಿದೆ. ರೇಷ್ಮಾ, ನಿನ್ನೆ ತಾನೇ ರಿಲೀಸ್ ಆಗಿದೆ. UI ಜಗತ್ತಿನ ಬಗ್ಗೆ ಹೇಳಿ. ಎಲ್ಲರೂ ಕಾಯ್ತಾ ಇದ್ರು UI ವರ್ಲ್ಡ್ ಏನು, ಉಪ್ಪಿ ಸರ್ ಏನು ಬಿಟ್ಕೊಟ್ಟಿಲ್ಲ ಪ್ರಮೋಷನ್ ಟೈಮಲ್ಲಿ. ಎಲ್ಲ ನೀವೇ ನೋಡಿ, ನೀವೇ ಹೇಳಿ, ನೀವೇ ಡಿಸೈಡ್ ಮಾಡಿ ಅಂತ ಆಡಿಯನ್ಸ್ ಬಿಟ್ಬಿಟ್ಟಿದ್ರು ಜಡ್ಜ್ ಮಾಡಕ್ಕೆ. ಐ ಥಿಂಕ್ ಮ್ಯಾಸಿವ್ ರೆಸ್ಪಾನ್ಸ್. ತುಂಬಾ ಖುಷಿ ಆಗುತ್ತೆ. ಈಗ ನೋಡ್ರಪ್ಪ, ಟ್ರೋಲು ಅಂತಾನೆ ಸ್ಟಾರ್ಟ್ ಮಾಡಿದ್ರಿ. ಈ ಟ್ರೋಲ್ ನ ಮಾತು ಟ್ರೋಲ್. ನಾನು ಆಕ್ಚುಲಿ ಹಾಡ್ ಕೇಳ್ಬೇಕಾದ್ರೆ ಇದು ನಮ್ ನಾರ್ಮಲ್ ಲಿರಿಕ್ಸ್ ಅಲ್ಲ, ಏನಾದ್ರೂ ಇಮೋಷನಲ್ ಲಿರಿಕ್ಸ್ ಆಗಿರ್ಲಿ ಅಥವಾ ಲವ್ ಲಿರಿಕ್ಸ್ ಆಗಿರ್ಲಿ, ಆ ಥರ ಅಲ್ಲ. ಜನರು ಕಂಟೆಂಟ್ ಕ್ರಿಯೇಟ್ ಮಾಡಿದ್ನ ಉಪ್ಪಿ ಸರ್ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲೇ. ಸೊ ಐ ಥಿಂಕ್ ಇಟ್ಸ್ ವೆರಿ ಯೂನಿಕ್. ಈ ಥರ ಯೂನಿಕ್ ಸಾಂಗ್ ಎಲ್ಲರಿಗೂ ಸಿಗಲ್ಲ, ಅದ್ರಲ್ಲಿ ನಂಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಒಳ್ಳೆ ರೀತಿಲಿ ಟ್ರೋಲ್ ಆಗಿದೆ, ಅದೊಂದು ಖುಷಿ. ಎಲ್ಲ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಟ್ರೋಲ್ ಅಂದ್ರೆ ಪಾಸಿಟಿವ್ ನೆಗೆಟಿವ್. ಟ್ರೋಲ್ ಆಗ್ಬೇಕು, ಸದ್ದಲ್ಲಿ ಇರಬೇಕು. ಈಗ ನಿಮ್ಮ ಬೇಡ, ನಾವು ಒಳ್ಳೆ ರೀತಿಲಿ ಟ್ರೋಲ್ ಆಗೋದು ಇಷ್ಟ. ಈಗ ರೇಷ್ಮಾ, ಇದು ನಿಮ್ಮ 2ನೇ ಚಿತ್ರ. ಏಕಲವ್ಯ ಆದ್ಮೇಲೆ, ನಿಮ್ಮ ಡೆಬ್ಯೂ ಆದ್ಮೇಲೆ ದೊಡ್ಡ ಮಟ್ಟದ ಡೈರೆಕ್ಟರ್ ಹಾಗೂ ಆಕ್ಟರ್, ಪ್ಯಾನ್ ಇಂಡಿಯನ್ ಸಿನಿಮಾದಲ್ಲಿ ನೀವು ನಾಯಕ ನಟಿಯಾಗಿ ಮಾಡ್ತೀನಿ ಅಂದಾಗ, ನಿಮ್ಗೆ ನ್ಯೂಸ್ ಬಂದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್? ಏನ್ ಮಾಡಿದ್ರಿ ನೀವು? ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಇಟ್. ಯಾಕಂದ್ರೆ ನಾನು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ದೆ ಈ ತರ ಉಪೇಂದ್ರ ಸರ್ UI ಸಿನಿಮಾ ಮಾಡ್ತಿದ್ದಾರೆ ಅಂತ. ನೀವು ಮ್ಯಾನಿಫೆಸ್ಟ್ ಮಾಡಿದಿರಾಗ ಈ ಸಿನಿಮಾದಲ್ಲಿ ನಾನು ನಾಯಕನ ನಟಿಯಾಗಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಬಂದಿತ್ತು. ಬಟ್ ಐ ರಿಯಲಿ ಡಿಡ್ಂಟ್ ಎಕ್ಸ್ಪೆಕ್ಟ್ ದ ಕಾಲ್. ಆ ಕಾಲ್ ಬಂದಾಗ ಐ ಥಿಂಕ್ ನಾನು ಕಿರ್ಚಾಡ್ಬಿಟ್ಟೆ ಎಲ್ಲ ಕಡೆ. ಉಪ್ಪಿ ಸರ್ ಕಾಲ್ ಮಾಡಿದ್ರಾ? ಇಲ್ಲ, ಶ್ರೀಕಾಂತ್ ಸರ್ ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು. KP ಶ್ರೀಕಾಂತ್ ಸರ್ ಫೋನ್ ಮಾಡಿದ್ರು. ಈ ತರ ಪ್ರಾಜೆಕ್ಟ್ ಇದೆ, ಪ್ಲೀಸ್ ಆಫೀಸಿಗೆ ಬನ್ನಿ, ಮಾತುಕತೆ ಮಾಡ್ಬೇಕು. ನಾನು KP ಶ್ರೀಕಾಂತ್ ಅಂತ ಅನ್ಕೊಳ್ಳಿ. ಈಗ ನಾನು ನಿಮ್ ಕಾಲ್ ಮಾಡ್ತಾ ಇದ್ದೀನಿ. ಹಲೋ, ಏನಮ್ಮ, ಚೆನ್ನಾಗಿದ್ದೀನಮ್ಮ? ಹಾ ಸರ್, ಚೆನ್ನಾಗಿ. ನೀವು ಹೇಗಿದ್ದೀರಾ? ಆಯ್ತಾ? ಆಯ್ತು. ಏನಿಲ್ಲಮ್ಮ, UI ಸಿನಿಮಾದಲ್ಲಿ ನಿಮ್ಮನ್ನ ಹೀರೋಯಿನ್ ಆಗಿ ತಗೋಬೇಕು ಅಂತ ಅನ್ಕೊಂಡಿದ್ವಿ. ಏನಂತೀರಾ? ಹಲೋ ರೇಷ್ಮಾ. ಸರ್. ಏನಮ್ಮ ಸರ್, ಕಟ್ ಆಯ್ತಾ? ನನ್ನ ಹತ್ರನೇ ಮಾತಾಡ್ತಿದ್ದೀರಾ ಸರ್? ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಿದ್ದೀನಾ? ನೀವೇನಮ್ಮ, ನೀವೇ ಸೆಲೆಕ್ಟ್ ಆಗಿದ್ರಿ. ಯಾವ ಸಿನಿಮಾಗೆ? UI ಅಮ್ಮ, ನಮ್ಮ ಉಪ್ಪಿ ಸರ್ ಇದಾರಲ್ಲ, ಉಪ್ಪಿ ಸರ್ ಡೈರೆಕ್ಷನ್ 8 ವರ್ಷದ ನಂತರ ಡೈರೆಕ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ನೀವೇ ಹೀರೋಯಿನ್. ಏನಂತೀರಾ? ಹೂ ಅಂತೀರಾ? ಸರ್, ನಾನು ಇದೆಲ್ಲ ನಂಬಲ್ಲ. ನಾನು ಬರ್ತೀನಿ ಸರ್, ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ಅಷ್ಟೊಂದು ಆರ್ಟಿಸ್ಟ್ ಇದಾರೆ, ಉಪ್ಪಿ ಸರ್ ನನ್ನೇ ಹೇಗೆ ಸರ್ ಸೆಲೆಕ್ಟ್ ಮಾಡಿದ್ರು? ಹಂಗಾದ್ರೆ ಬಿಟ್ಬಿಡಿ, ನಾನು ಬೇರೆ ಬರೋ ಆಪರ್ಚುನಿಟಿನ ಬಿಟ್ಕೊಡೋಣ ನಾನು. ನೀನ್ ಬಾಮ್ಮ, ಆಫೀಸ್ ಬಾಮ್ಮ, ಮಾತಾಡೋಣ. ಓಕೆ, ಡನ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಈಗ ಉಪ್ಪಿ ಸರ್ ಅಂದ ತಕ್ಷಣ, ಈಗ ಡೈರೆಕ್ಟರ್ ಆಗಿ ಉಪ್ಪಿ ಸರ್ ಬೇರೆ, ಆಸ್ ಅ ವ್ಯಕ್ತಿಯಾಗಿ ಉಪ್ಪಿ ಸರ್ ಬೇರೆ. ಮೊದಲನೇ ಶಾರ್ಟ್ ಅನುಭವ ಹೇಗಿತ್ತು? ನಂಗೆ ತುಂಬಾ ಭಯ ಆಯ್ತು ಆಕ್ಚುಲಿ. ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಿರ್ಲಿಲ್ಲ. ಅಕಸ್ಮಾತ್ ಬೈದ್ ಬಿಟ್ರೆ ಹೆಂಗ್ ರಿಯಾಕ್ಟ್ ಮಾಡೋದು? ಯಾಕಂದ್ರೆ ನನ್ನ ಮುಖದಲ್ಲಿ ಹಂಗೆ ಕಾಣಿಸ್ಬಿಡುತ್ತೆ. ನಂಗೆ ಏನಾದ್ರು ಅಪ್ಸೆಟ್ ಆದ್ರೆ ಅಳಲ್ಲ, ಬಟ್ ಬೇಜಾರು ಕಾಣಿಸ್ಬಿಡುತ್ತೆ. ಸೊ ಏನಾದ್ರು ತಪ್ಪು ಮಾಡಿದ್ರೆ, ರೀಟೇಕ್ಸ್ ತಗೊಂಡ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅಷ್ಟು ದೊಡ್ಡ ಡೈರೆಕ್ಟರು ಅಂತ ಭಯ ಇತ್ತು. ಬಟ್ ಐ ಥಿಂಕ್ ಹಿ ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಡೈರೆಕ್ಟರ್. ಕೆಲಸ ಮಾಡಿ ನಮ್ಮ ಇಂಡಸ್ಟ್ರಿಗೆ ಅಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಟ್ರು ಹೀಲ್ ಬಿಹೇವ್ ಲೈಕ್ ಹಿ ಡಸಂಟ್ ನೋ ಎನಿಥಿಂಗ್. ಒನ್ ಥಿಂಗ್ ಐ ಲರ್ನ್ ಫ್ರಮ್ ಉಪೇಂದ್ರ ಸರ್ ಇಸ್ ಯು ಹ್ಯಾವ್ ಟು ಅನ್ಲರ್ನ್ ಟು ಲರ್ನ್ ಥಿಂಗ್ಸ್. ನೋಡಿ ಡೀಪ್ ಆಗಿ ಯೋಚನೆ ಮಾಡಿ. ಯು ನೀಡ್ ಟು ಅನ್ಲರ್ನ್ ಟು ಲರ್ನ್ ಥಿಂಗ್ಸ್. ಅಂದ್ರೆ ನಾವು ತಿಳ್ಕೊಂಡಿರೋದನ್ನ ಮರ್ತ್ಬಿಟ್ಟು ಮತ್ತೆ ತಿಳ್ಕೊಳ್ಳೋದು ಸ್ಟಾರ್ಟ್ ಮಾಡಬೇಕು. ಹೌದು, ನಮ್ಗೆಲ್ಲ ಗೊತ್ತು ಅಂತ ಹೋಗ್ಬಾರ್ದು. ಯು ಹ್ಯಾವ್ ಟು ಅನ್ಲರ್ನ್ ಟು ಲರ್ನ್ ಥಿಂಗ್ಸ್. ಸೊ ಆ ಹೇಳ್ಕೊಡೋ ರೀತಿ ಆಗಿರ್ಲಿ, ಪ್ರೀತಿಯಿಂದ ಮಾತಾಡ್ಸ್ತಾರೆ, ಅದೇ ಒಂದು ಖುಷಿ ನನಗೆ. ಅಂಡ್ ಅಷ್ಟೊಂದು ಟೇಕ್
ತಗೊಂಡಿಲ್ಲ ನಾನು ತಗೊಂಡಿಲ್ವಾ? thankfully ಇಲ್ಲ. ಹಾ. ಸೊ ಆ ಟೇಕ್ ಓಕೆ ಅಂದ ತಕ್ಷಣ ಓಕೆ ಅವಾಗ ಸ್ವಲ್ಪ ಉಸಿಬಿಟ್ಟೆ ಓಕೆ ಥ್ಯಾಂಕ್ ಯು ಅಂತ. Very nice. ಅದಾದ್ಮೇಲೆ ನರ್ವಸ್ನೆಸ್ ಎಲ್ಲ ಹೊಟ್ಟೋಯ್ತು. ನೋಡಿ ಈಗ ರೀಶ್ಮಾ ಒಂದು ಲಿಟ್ರಲಿ ಫಿಲಾಸಫಿಕಲ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ಇಲ್ಲ. ಅವ್ರ ಪ್ರತಿಯೊಂದು ಮಾತಲ್ಲಿ ಕೂಡ ಫಿಲಾಸಫಿ ಕಾಣ್ತಾ ಇದೆ ನಮ್ಗೆ. No. ಯಾರ ಸಹವಾಸ ಹೇಳಿ? ಉಪ್ಪಿಸರ್ ಸಹವಾಸ. ಅದಕ್ಕೆ ಸಹವಾಸ ದೋಷ ಅಂತಾರೆ. ಆಕ್ಚುಲಿ ಈ ಸಹವಾಸ ದೋಷ ಅಲ್ಲ, ಆಕ್ಚುಲಿ ಸಹವಾಸದಿಂದ ಒಳ್ಳೇದನ್ನ ಕಲಿತಾ ಇದ್ರಿ ನೀವು. ಖಂಡಿತ ಉಪ್ಪಿ ಅಲ್ವಾ? ಸರ್ ಜೊತೆ 5 ನಿಮಿಷ ಮಾತಾಡಿದ್ರೇನು ಏನಾದ್ರೂ ಒಂದ್ ತಿಳ್ಕೊತೀವಿ ನಾವು ನಾನು ಹೊಸದಾಗಿ. ಆಕ್ಚುಲಿ 5 ನಿಮಿಷಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಬಂದ ಮೇಲೆ 5 ನಿಮಿಷ ಅಲ್ಲ 50 ನಿಮಿಷ ಮಾತಾಡ್ತೀನಿ ಅವ್ರ ಹತ್ರ. ಸೊ ಈಗ ಟ್ರೋಲ್ ಆಗತ್ತೆ ನಾಯಕಿ ಇಲ್ಲಿದ್ದಾರೆ, ಸಿಂಗರ್ ಕೂಡ ಅಲ್ಲಿ ಕೂತಿದ್ದಾರೆ. ಈಗ ಟ್ರೋಲ್ ಆಗತ್ತೆ ಹಾಡನ್ನ ನಾವೆಲ್ಲ ಕೇಳೋಣವಾ? ಓಕೆ, ಹಾಗಾದ್ರೆ ನಮ್ಮ ರೀಶ್ಮಾ ಅವ್ರಿಗೋಸ್ಕರ, UI-ಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಈ ಒಂದು ಟ್ರೋಲ್ ಆಗತ್ತೆ ಹಾಡನ್ನ ಹಾಡಕ್ ಬರ್ತಿದ್ದಾರೆ ನಮ್ಮ ಐಶ್ವರ್ಯ ರಂಗರಾಜನ್ ಹಾಗೂ ಪೃಥ್ವಿ ಭಟ್. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಫೇಮಸ್ ಆದ್ರೆ ಟ್ರೋಲ್ ಆಗೋ ತಾಜ ಕಣೆ, ಗೆದ್ದಿದ್ರೆ ನೋವು ಕಣೆ, ಟ್ರೆಂಡ್ ಆಗೋಗೆ ಲೈಕ್ಸು ಬರಲಿ ಇನ್ನು ಜಾಸ್ತಿ ಶೇರ್ ಆಗ್ಲಿ, ಇದು ಅವನಿ ಗುರಿ ಚಾಲಿ. ಅವನೊಬ್ಬ ಏನ್ ಹಾರಿರೋನ, ಯಾಕೆ ಅವನ್ ಕರಿಮಣಿ ಮಾಲಿಕನ ಅಲ್ಲ, ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ನಾನ್ ಹಿಂಗೆ ಹೋಗ್ಲಿ, ಅವ್ರಿಗೆ ಮುಂದಕ್ಕೆ ಹೋಗೋಣ, ಯಾಕೆ ರಾಂಗ್ ಹಾಕ್ತಾನ್ ರಂಗಣ್ಣ. ಓಕೆ, ಒಟ್ಟಾಗಿ ನಿಂತ್ರೆ ನಾವು ಜೋಡಿ ತಂದೆ, ಗೆಲುವು ಅಕ್ಕಂದೆ, ಇಡೀ ರಾಜ್ಯಕ್ಕೇನೆ ಖುಷಿ ಕೊಡು ಸುತ್ತೀವಿ, ಮರು ಯಾಕೆ ಮನ್ಸು ತಾಯಿ ಅಷ್ಟೇ ಏನಂತೀರ, ಲಾರಿ ಡ್ರೈವರ ನನ್ನ ಲವರ, ಲವರ್ ಗುಮ್ಮಿಸ್ಕೊಂಡು ತಮಿಳಾಗೋದವನು. ಅಯ್ಯೋ ಕರ್ಮ, ಇದು ಹಂಸಲಿಕ ಟ್ಯೂನು ಕಣೆ, ನಿನ್ನ ಕೇಸ ತಾರೆ ಕಣೆ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸಿದ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಇವಳ ಹೀರೋ ಎಲ್ಲಿದ್ಯಪ್ಪ, ಆಹಾ ಜನಗಳ ಮಧ್ಯ ಇದ್ದೀನಪ್ಪ, ಓಹೋ ನಾನು ನಂದಿನಿ ಪಿಜಿಲಿರ್ತೀನಿ, ಅವನ್ಗಾಗಿ ಕಾಯ್ತೀನಿ, ಅವನ ಹತ್ರ ಅಂತದ್ದೇನಿದೆ, ಯಾಕೆ ಇಷ್ಟೊಂದು ಬಸ್ಬನ್ಸ್ ಆಗ್ತಿದೆ. ಓಕೆ, ಡೋಲೋ 650 ಬಿಸಿರಾಗಿ ಇಟ್ಟು ತಿಂದು ಮರಳಿ, ಆ ಸನ್ಯಾಸಿಯಾಗೋಕೆ ಬಿಡೋದಿಲ್ಲ, ಈ ಬಡವರ ಮಕ್ಕಳ ಪ್ರೀತಿ ತೊಳೆಯಕ್ಕಾಗೋದಿಲ್ಲ, ಇದು ಖಚಿತಾನೆ, ಇದು ಉಚಿತಾನೆ, ಇದು ನಿಶ್ಚಿತಾನೆ, ನನ್ನದೆಲ್ಲ ಅವನಿಗೆ ಪ್ರೀನೆ. ಅಯ್ಯೋ ಕರ್ಮ, ಆ ಚಂದ್ರು ಹೈಪು ಕಣೆ, ನೀ ತಗಳ ಕೊಂಟೆ ಕಣೆ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸದೋಗೆ ಕುಮ್ಮಿಸ್ ಆಗುತ್ತೆ. ಫೇಮಸ್ ಆದ್ರೆ ಹಾಳಾಗೋ ಸಹಜ ಕಣೆ, ಇಲ್ದಿದ್ರೆ ನೋವು ಕಣೆ. ಐಶ್ವರ್ಯ ರಂಗರಾಜನ್ and ಪೃಥ್ವಿ ಭಟ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರೆ. ಈ ಹಾಡು ಜಿ ಪೇಜ್ ಅಲ್ಲಿ ಮತ್ತೆ ಟ್ರೋಲ್ ಆಗತ್ತೆ, ಟೇಕ್ ಮೈ ವರ್ಡ್, ಯಾಕಂದ್ರೆ ಪರ್ಫಾರ್ಮೆನ್ಸ್ ಹಂಗೆತ್ತು.
ನನ್ನ ಮತ್ತೆ ಟ್ರೋಲ್ಸ್ನ ಪಕ್ಕಕ್ಕಿಟ್ರೇನು ಯಾಕೆ ಆ ಥರ ಶೂಟ್ ಮಾಡಿದ್ದೀವಿ, ಯಾಕೆ ಆ ಸಾಂಗ್ ಬೇಕಿತ್ತು, ಏನು ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಸಿನಿಮಾ ನೋಡಿ ಎಲ್ಲರಿಗೂ ಅರ್ಥ ಆಯ್ತು. ಕರೆಕ್ಟ್. ಆ ಕನೆಕ್ಷನ್ ಪರ್ಫೆಕ್ಟ್ ಆಗಿದೆ. ಸಾಂಗ್ ಬರೀ ಸಾಂಗ್ ನೋಡಿದಾಗ ಬೇರೆ ತರ ಇರುತ್ತೆ. ಬಟ್ ಎನಿವೇಸ್ ರೇಷ್ಮಾ, ಈಗ ನಾವು ಕಾಯ್ತಾ ಇದ್ದಂತ ಸಮಯ ಬಂದ್ಬಿಟ್ಟಿದೆ. ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಎಂಟ್ರಿ ಕೊಡುವಂತ ಸಮಯ. ರೇಷ್ಮಾ, ಮತ್ತೆ ಸಾಕಷ್ಟು ಮಾತುಕತೆ ಇದೆ. ಥ್ಯಾಂಕ್ ಯು ಗೈಸ್. ಈಗ UI ಜಗತ್ತಿನ ಮಹಾ ನಾಯಕನನ್ನ ಈ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತ ಸಮಯ. ಇವರು ಸಿನಿಮಾ ವ್ಯಾಕರಣವನ್ನ ಬದಲಾಯಿಸಿದ ಕ್ರಿಯೇಟರ್, ರಿಯಲ್ ಲೈಫ್ ಅನ್ನ ಸಿನಿಮಾ ಮಾಡಿದ ಬೆಳ್ಳಿ ತೆರೆಯ ಡಿಕ್ಟೇಟರ್. ಸ್ವಾಗತಿಸಿ ಕನ್ನಡ ಸಿನಿಮಾಗಳಿಗೆ ಹೊಸ ತಿರುವು ಕೊಟ್ಟ ಡೈರೆಕ್ಟರ್, UI ಜಾದೂಗಾರ, ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್, ಒನ್ ಅಂಡ್ ಓನ್ಲಿ ಉಪೇಂದ್ರ ಸರ್ ಆನ್ ಸ್ಟೇಜ್. ಛೂ ಬಿಡೆ ಹಾಟನು ಛೂ ಬಿಡೆ, ಟೂ ಬಿಡೆ ಕೋಪಕ್ಕೆ ಟೂ ಬಿಡೆ, ಪಿಜ್ಜಾ ಬರ್ಗರ್ ಬೇಡೆ, ನಂಗೆ ಮುದ್ದೆ ಸಾರು ನೀಡೆ, ಡಿಸ್ಕೋ ಡಾನ್ಸ್ ಬೀಡೆ, ಇಟ್ಟಪ್ಪಂಗುಚ್ಚಿ ನೋಡೆ. ಬರಿವೋಳು MTV ಸುಬ್ಬುಲಕ್ಷ್ಮಿಗೆ ಬರಿವೋಳು, CTV ಮಾತಗೌಡ್ರಿಗೆ ಬರಿವೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು. ಸರ್, ಈ ಎನರ್ಜಿ ನಿಮ್ಮಿಂದಾನೆ. ಎಷ್ಟಿದೆ ಎನರ್ಜಿ? ಕಮಾನ್! ಇದು ನಮ್ಮ ಉಪ್ಪಿ ಅವರ ಎನರ್ಜಿ. ಅಂದ್ರೆ ನಮ್ಮ ಉಪ್ಪಿ ಸರ್ ಬಂದ ತಕ್ಷಣ ಹೀಗೆ ಇರುತ್ತೆ ಸರ್. ದ ರಿಯಲ್ ಸ್ಟಾರ್ ಉಪ್ಪಿ ಸರ್ಗೆ ಉಪ್ಪಿ ಉತ್ಸವಕ್ಕೆ ಸ್ವಾಗತ, ಸುಸ್ವಾಗತ. UI ಜೈ ಜೈ, UI 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 UI
ನೋಡಿ ಸರ್, ಎಲ್ಲ ಕಡೆ ಈ ಜೈಕಾರ ಕೇಳಿಸ್ತಾ ಇದೆ ಸರ್. ಫಸ್ಟ್ ಉಪ್ಪಿ ಉತ್ಸವಕ್ಕೆ ಆತ್ಮೀಯ ಸ್ವಾಗತ ಸರ್. Thank you, thank you. ನಿಮ್ಮ ಹೆಸರಲ್ಲೇ ಉತ್ಸವ ನಡೀತಾ ಇದೆ ಸರ್, ಹೇಗೆ ಅನಿಸ್ತಾ ಇದೆ ಸರ್? ಆ ಹೆಸರಲ್ಲೇ ಯು ಇದೆ, ಅಯ್ಯು ಇದೆ, ಎಲ್ಲ ಯುಗಳು ಇದಾವೆ ಇಲ್ಲಿ. ನೋಡಿ ಸರ್, ಇದ್ರ ಬಗ್ಗೆನೆ ನಾನು ತಲೆ ಕೆಡಿಸ್ಕೊಂಡು ತಲೆಗೆ ಹುಳ ಬಿಟ್ಟು ಯೋಚನೆ ಮಾಡಿ ಯು ಐ ಅಂದ್ರೆ ಏನು ಅಂತ. ಈಗ ಫೈನಲಿ ಇದು ಉಪ್ಪಿ ಉತ್ಸವನೂ ಹೌದು, ನಿಮ್ಮೆಲ್ಲರ ಉತ್ಸವ ಕೂಡ ಹೌದು ಸರ್. ಇದು ನ್ಯಾಯನಾ ಸರ್? ಹೇಳಿ. ನೀವು ಬರ್ತಾ ಇದ್ದೀರಿ ಅನ್ಬಿಟ್ಟು 3 ದಿನದಿಂದ ನಾನು ಕಾಲ್ ಮಾಡದಿರೋ ಡಿಸೈನರ್ ಇಲ್ಲ ಸರ್, ನಾನು ಕಾಲ್ ಮಾಡದಿರೋ ಕಾಸ್ಟ್ಯೂಮರ್ ಇಲ್ಲ ಸರ್. ನಾನಂದೆ ನೋಡ್ರಪ್ಪ, ವಾರ್ನರ್ ಬರ್ತಾ ಇದ್ರೆ ವಾರ್ನರ್ ಬ್ರದರ್ ಹೆಂಗಿರ್ಬೇಕು? ವಾರ್ನರ್ ಬ್ರದರ್. ಹೌದು, ಅದಕ್ಕೆ ಸರ್ ನೋಡಿ, ನಾನು ಎಂಥ ಡಿಸೈನರ್ ಕಾಲ್ ಮಾಡಿ ಒಂದ್ಸತಿ ನೋಡಿ ಸರ್. ಸೂಪರ್ ಆಗಿದೆ. ಹೆಂಗಿದೆ ಸರ್? ಇದು ನೀವೇ ಮಾಡಿದ್ದೆ, ಯಾರು ಮಾಡಿದ್ದೀರಿ ಸರ್? ನೀವು ಚೆನ್ನಾಗಿದೆ ಅಂತ ಹೇಳಿ ಸರ್, ನಾನು ವಿಚಾರ ಹೇಳ್ತೀನಿ. ಅದೆಲ್ಲ ಬಿಡಿ, ಇದು ಯಾರು ಮಾಡಿದ್ದು ಸರ್? ಇದು ನಮ್ಮ ನಾಯಿ ಮರಿಗೆ ಹ್ಯಾಲೋವಿನ್ಗೆ ತಂದಿರುವಂತ ಜೇಡ್ರ ಬಲೆ, ಇದನ್ನ ನಾನು ಹಾಕೊಂಡ್ಬಿಟ್ಟೆ ಸರ್. Okay. ನಮ್ ಸಿಂಬಾ. ಇದು ನನ್ನ ಹೆಂಡತಿ ಬೆಲ್ಟ್ ಸರ್. ಆಮೇಲೆ ನನ್ನ ಹೆಂಡತಿ ಚಪ್ಪಲಿ ಸರ್. ಹೌದು ನೋಡಿ ಸರ್, ಇದು ರೋಮನ್ ಚಪ್ಪಲಿ ಬರುತ್ತೆ ನೋಡಿ, ಇಲ್ಲಿವರೆಗೆ ಹಾಕೋತಾರೆ ಅದು ಸರ್. ಈ ತರ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಸರ್, ಒಳಗೆ ಏನೇನೋ ಎಲ್ಲಿಂದ ತಂದಿದ್ದೀನಿ ಸರ್. ಈ ಕ್ರಿಯೇಟಿವಿಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸೂಪರ್ ನೋಡಿ, ನಾವಾರು ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಇಟ್ಕೊಂತೀವಿ, ಅವ್ರಿಗೆಲ್ಲ ಹೇಳ್ತೀವಿ, ಅವ್ರು ಮಾಡ್ತಾರೆ. ನೀವು ಸೆಲ್ಫ್ ಡಿಸೈನರ್. ನೀವು ಮನೇಲಿರೋ ನಾಯಿ ಮರಿಯಿಂದ ಹಿಡಿದು ಎಂಟಿಯಿಂದ ಹಿಡಿದು ಎಲ್ಲ ತಂದು ನೀವೇ ಹಿಂಗೆ ಮಾಡಿದ್ದೀರಾ ಅಂದ್ರೆ ನೀವೆಂಥ ಕ್ರಿಯೇಟಿವ್ ವ್ಯಕ್ತಿ. ಸೋ ಸ್ವೀಟ್ ಸರ್. ಇದೇನಿಗೆ ಗೊತ್ತಾ, ಈ ಪ್ರಯತ್ನ ಎಲ್ಲವೂ ಕೂಡ ಬಿಕಾಸ್ ಆಫ್ ದಿಸ್ ರಿಯಲ್ ಸ್ಟಾರ್ ಉಪ್ಪಿ ಸರ್. ಯಾಕೆಂತಂದ್ರೆ ಸರ್, ನಿಮ್ಮ ಯೋಚನೆ ಯಾವಾಗ್ಲೂ 30-40 ಇಯರ್ಸ್ ಅಹೆಡ್ ಇರುತ್ತೆ. ಏನೋ ನೀವಾಗ ಹೇಳ್ತಾ ಇದ್ದೀರಾ ಅಷ್ಟೇ. ನಾನು ನಿಮ್ಗೆ ಪ್ರತಿ ಸತಿ ಮೀಟ್ ಮಾಡಿದಾಗ ಒಂದು ಮಾತು ಹೇಳ್ತಿರ್ತೀನಿ ಸರ್, ಈ ತರ ಯೋಚನೆ ಇರೋರು ನನ್ ತಿಳಿದಂಗೆ ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಸರ್ ಬಿಟ್ರೆ ಇಟ್ ಈಸ್ ನಮ್ಮ ಉಪ್ಪಿ ಸರ್. ನಿಮ್ಮ ಪೋಸ್ಟ್ ನೋಡಿ ಸರ್, ನಿಜವಾಗ್ಲೂ ಹೇಳಿ ಸರ್, ಈ ತರ ಎಲ್ಲ ಎಲ್ಲಿಂದ ಸಿಗತ್ತೆ ಸರ್ ನಿಮ್ಗೆ? ಇದು ಒಂದು ಹೇಳ, ಸತ್ಯ ಹೇಳ, ನಿಜವಾಗ್ಲೂ ಇದ್ರ ಕ್ರೆಡಿಟ್ ಫುಲ್ಲು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸು. ಭರತ್ ಸಾಗರ್ ಕೇಳಿರ್ಬೋದು ನೀವು ಹೆಸರು, ವರ್ಷಿಣಿ ಅಂತ, ಅವರಿಬ್ಬರೇ ಇಡೀ ಎಲ್ಲ ಇದು ಮಾಡಿರೋದು ಅವರೇ, ನನ್ನ ಕಂಪ್ಲೀಟ್ ಕಾಸ್ಟ್ಯೂಮ್. ಅವ್ರಿಗೆ ನಿಜವಾಗ್ಲೂ ವರ್ಷಿಣಿ ಅವರು ಹಾಗೂ ಭರತ್. ಇಲ್ಲಿ ಐ ಕಾಣಿಸ್ತಿದ್ದೀನಿ, ಅದ್ರ ಹಿಂದೆ ಒಂದು ಯು ಇದೆ. ಓ ನೋಡಿ, ಯು ಇದ್ರೇನೆ ಐಗೆ ಬೆಲೆ ಅಂತ ಸರ್. ನನಗೆ ಇನ್ನೂ ಆಕ್ಚುಲಿ ಒಂದು ಕಾಡ್ತಿರೋ ಪ್ರಶ್ನೆ ಸರ್, ಯು ಐ ತುಂಬಾ ಜನ ಬೇರೆ ಬೇರೆ ತರಾನೇ ಹೇಳ್ತಿದ್ದಾರೆ ಸರ್. ನಿಮ್ ಪ್ರಕಾರ ವಾಟ್ ಇಸ್ ಯು ಐ? ನೀವು ಬೇರೆ ಬೇರೆ ತರ ಹೇಳ್ಬೇಕು ಅಂತಾನೆ ಹಂಗೆ ಇಟ್ಟಿರೋದು. ನನ್ನ ಪ್ರಕಾರ ಹೇಳಂಗಿದ್ರೆ ನಾನು ಇಟ್ಬಿಡ್ತಿದ್ದೆ ಹೆಸರು ಅಲ್ವಾ ಸರ್? ನನಗೆ ಇದರ ಅರ್ಥ ಗೊತ್ತಾಗುತ್ತೆ. ಅದಕ್ಕೂ ಮುನ್ನ ಒಂದು ಡಿಫ್ರೆಂಟ್ ಆಗಿ ನಿಮ್ಮನ್ನು ನೋಡ್ಬೇಕು ಅಂತ ಅನಿಸ್ತಾ ಇದೆ ಸರ್ ನನಗೆ. ತಗೊಂಡ್ರಪ್ಪ ಅದು ಏನಪ್ಪ ಅದು ಸರ್? ನೀವೇ ಓಪನ್ ಮಾಡಿ ಸರ್. ಇಲ್ಲಿರ್ಬೇಕು, ನಾನು ಹಿಂಗೆ ಎಂಟ್ರ್ ಆಗಬೇಕು ಹಂಗೆ. ಮ್ಯಾಜಿಕ್ ಮಾಡುವಂತ ನಮ್ಮ ಉಪ್ಪಿ ಸರ್. ನೋಡಿ ಸರ್, ದ ಡಿಕ್ಟೇಟರ್, ಆ ಫೀಲು, ಆ ಸ್ಟೈಲು ಫ್ಯಾಂಟಾಸ್ಟಿಕ್ ಸರ್. ಈ ಹ್ಯಾಟ್ಗೆ ನೀವು ಎಷ್ಟು ಗೌರವ ಕೊಡ್ತೀರ ಅಂತ ನಮ್ಗೆ ಗೊತ್ತು ಸರ್. ಅದನ್ನ ಎಷ್ಟು ಕ್ರಿಯೇಟಿವ್ ಆಗಿ ತಗೊಂಡು ಹಾಕೊಂಡಿದ್ರಿ ಸರ್, ಫ್ಯಾಂಟಾಸ್ಟಿಕ್ ಸರ್. ಇಲ್ಲ, ಇದು ನೀವೆಲ್ಲ ನೋಡಿರೋಂಥ ಸಿನಿಮಾ ದೃಶ್ಯ, ಅದಕ್ಕೆ ಹಂಗೆ ಮಾಡಿದೆ. ಅದಕ್ಕೆ ಗೌರವ ನೀವು ಕೊಟ್ಟರಲ್ಲ, ಅಷ್ಟೇ ಗೌರವ ಸರ್. ವಿ ಲವ್ ಇಟ್ ಸರ್. ಆ ಸೀನ್ಗೋಸ್ಕರ ಅಲ್ಲಿಟ್ಟೆ ಅಷ್ಟೇ. 8 ವರ್ಷದ ನಂತರ ಮತ್ತೆ ನಮ್ಮ ನಿರ್ದೇಶಕರಾಗಿ ವಾಪಸ್ ಬಂದಿದ್ದೀರಿ ಸರ್. ಯಾಕೆ ಸರ್ ಇಷ್ಟು ಗ್ಯಾಪ್? ಎಲ್ಲರಿಗೂ ಗೊತ್ತಿರೋದೆ, ನಾನು ಮಧ್ಯದಲ್ಲಿ ತುಂಬ ಸಿನಿಮಾಗೆ ಮಾಡ್ತಾ ಇರ್ತೀನಿ. ಆಮೇಲೆ ಏನೋ ಒಂದು ಐಡಿಯಾ ಬಂದರೆ ಆ ಐಡಿಯಾ ಒಳಗಡೆ ಏನು ಹೇಳಿ ತಗೊಳ್ಳೋ ಟೈಮ್ ತಗೊಳತ್ತದು. ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡ್ರೆ ಚೆನ್ನಾಗಿದೆ. ಎಸ್ಪೆಷಲಿ ಈ ಸಿನಿಮಾ ಇದೆಯಲ್ಲ, ಇದು ನನ್ನೊಳಗಿರೋದೇ ಎಲ್ಲರೊಳಗೆ ಇದೆಯಾ ಅಂತ ಆ ಚೆಕ್ ಮಾಡೋದಕ್ಕೆ ಒಂದು 3-4 ವರ್ಷ ಬೇಕಾಯ್ತು ನನಗೆ.
ಯಾಕಂದರೆ ನಾನು ಈ ಒಂದು ವಿಷಯದ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ರ, ನನ್ನ ಫ್ರೆಂಡ್ಸ್ ವೈಫ್ಗಳ ಹತ್ರ, ಅವ್ರ ಮಕ್ಳುಗಳ ಹತ್ರ, ನನ್ನ ಅಸಿಸ್ಟೆಂಟ್ ಡೈರೆಕ್ಷನ್ ಏನು ಡಿಪಾರ್ಟ್ಮೆಂಟ್ ಹತ್ರ, ಪ್ರೊಡ್ಯೂಸರ್ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಕೊನೆಗೆ ಅನ್ನಿಸ್ತಿಲ್ಲ ಇದೇ ಫೀಲ್ ಎಲ್ಲರಲ್ಲೂ ಇದೆ ಅಂತ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಆಮೇಲೆ ಅದು ಕರೆಕ್ಟ್ ಅನ್ನಿಸಿದ್ರ ಮೇಲೆ ಕಾನ್ಫಿಡೆನ್ಸ್ ಬಂದ ಮೇಲೆ ಇದನ್ನು ಸ್ಟಾರ್ಟ್ ಮಾಡಿದೆ. ಫ್ಯಾಂಟಾಸ್ಟಿಕ್ ಸರ್. ಯಾವಾಗಲೂ ಕೂಡ ನಿಮ್ಮ ಡೈರೆಕ್ಷನ್ ಅಲ್ಲಿ ಸರ್ 100 ಹೆಜ್ಜೆ ಮುಂದೆ ಇರ್ತೀರಾ, ಸಿನಿಮಾ ಟು ಸಿನಿಮಾ ಟೆಕ್ನಿಕಲ್. ಇಲ್ಲ, ಒಂದು ಹೇಳ್ತೀನಿ ಕೇಳಿ, ನಾನು 100 ಹೆಜ್ಜೆ ಮುಂದೆ ಇರಲ್ಲ. ನಾನು ನನ್ನ ಪ್ರೇಕ್ಷಕರಿದಾರಲ್ಲ ಅವರು 4 ಹೆಜ್ಜೆ ಮುಂದೆ ಹೋಗ್ಲಿ ಅಂತ ನನ್ನ ಇಷ್ಟ, ಅಷ್ಟೇ ನಂದು ಇದು ಟ್ರೈ. ಯಾಕೆ ಅಂದರೆ ಎಲ್ಲರೂ ಏನಂದರೆ ನಾನು ಹೇಳ್ತೀನಿ ನೀನು ಕೇಳು ಅಂತಲೇ ನೀವು ಕೇಳಿರೋದು ಇದುವರೆಗೂ. ಮನೇಲೂ ಹೇಳ್ತಾರೆ, ತಪ್ಪಲ್ಲ, ಅವ್ರು ಒಳ್ಳೇದೇ ಹೇಳ್ತಾರೆ. ಬಟ್ ಯೂಶಲಿ ಏನಂದರೆ ಹಿಂಗೆ ಮಾಡು, ನೀವು ಸ್ಕೂಲ್ಗೆ ಹೋತ್ರ ಹಿಂಗೆ ಮಾಡು, ಇದನ್ನು ಓದು, ಇದು ಬಯಾಟ್ ಮಾಡಿ, ಇದನ್ನು ಬರೀ, ಇನ್ನೆಲ್ಲ ಕಂಪ್ನಿ ಎಲ್ಲ ಕೆಲಸಕ್ಕೆ ಸೇರ್ಕೊಂತೀರ, ಅವ್ನು ಟ್ರೈನಿಂಗ್ ಕೊಡ್ತೀನಿ, ಹಿಂಗೆ ಮಾಡಿ ಇಷ್ಟೇ ಹೇಳೋದು. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸ್ಪೇಸ್ ಕೊಟ್ಟಿದ್ದು ಹೆಂಗೆ ಮಾಡ್ಬೋದು ಅಂದರೆ ನಿಮ್ಮಲ್ಲಿ 100 ವಿಚಾರಗಳಿದೆ. ಆ ಒಂದು ಪ್ರಯತ್ನ ಅಷ್ಟೇ ಈ ಪಿಕ್ಚರು. ಈಗ ನೋಡಿ, ಇವರು ಯಾವ ಲೆವೆಲ್ ಕ್ರಿಯೇಟಿವ್ ಆಗಿ ಡ್ರೆಸ್ ಹಾಕೊಂಡು ಬಂದಿದ್ದೀರಾ ಅಂದರೆ, ನಾನೇನಾರ ಒಂದು ಹೇಳ್ಬಿಟ್ಟಿದ್ರೆ ಇದು ಈ ಥರ ಕತೆ ಈ ಥರ ಅಂತ ನೀವು ಅದೇ ಥರ ರೆಡಿಯಾಗಿ ಬಂದ್ಬಿಡ್ತೀರಿ. ಇದು ನಿಮ್ಮೊಳಗೆಲ್ಲ ನೋಡಿ ಏನೇನು ಮಾಡ್ಕೊಂಡಿದ್ದೀರಾ ಅಂದರೆ, ನಮಗಿರುವಂತ ಚೌಕಟ್ಟಲ್ಲಿ ನಮ್ಮ ಮನೇಲಿ ಏನ್ ಸಿಗುತ್ತೆ ನೋಡಿ, ಅಡಿಗೆ ಮನೆಯಲ್ಲಿ ಸರ್ ಬಿಟ್ಟರೆ ನಾನು ಯಾವ್ದು ತರಕಾರಿ ಗಿರ್ಕಾರಿ ಹಾಕೊಂಡು ನೋಡಿ ಅದೇ ಹೇಳಿದ್ದು. ಇದನ್ನ ನೀವು ಹುಚ್ಚತನ ಅನ್ಬೋದು, ಸ್ವಲ್ಪ ಏನು ಬೇರೆ ಥರ ನೋಡ್ರೆ ಅದೇ ಕ್ರಿಯೇಟಿವಿಟಿ. ಎಲ್ಲಿ ಹುಚ್ಚತನ ಇರುತ್ತೋ ಅಲ್ಲಿ ಕ್ರಿಯೇಟಿವ್ ಆಗಿರುತ್ತೆ. ಫಸ್ಟ್ ನಿಮ್ಮನ್ನೆಲ್ಲರೂ ಹುಚ್ಚಿರ್ತನೇ ನೋಡೋದು ನೀವು ಬೇರೆ ಮಾಡಿದಾಗ ಅಲ್ವಾ. ಕರೆಕ್ಟ್ ಸರ್. ಆಮೇಲೆ ಇಲ್ಲಪ್ಪ ಏನೋ ವಿಷಯ ಇದೆ ಅಂತ ಆಮೇಲೆ ನೀವು ಕ್ರಿಯೇಟಿವ್ ಅಂತಾರೆ ಅಷ್ಟೇ. ಫಸ್ಟ್ ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ಫ್ಯಾಂಟಾಸ್ಟಿಕ್ ಸರ್, ಸೂಪರ್ ಸರ್. ನೀವು ಮೊದಲನೇ ಮೂವಿಲಿ ಹೇಳಿದ್ರಿ ಇದು ಬುದ್ಧಿವಂತರಿಗೆ ಮಾತ್ರ ಅಂತ. ಸರ್ ಜನ ನೀವು ಹೇಳಿದಷ್ಟು ಬುದ್ಧಿವಂತರಾಗಿದ್ದಾರೆ ಸರ್. ಯಾವಾಗಲೂ ಅವ್ರು ಬುದ್ಧಿವಂತರು. ಎಂಥ ಟಾಪ್ ಡೈರೆಕ್ಟರ್ ತಗೊಳ್ಳಿ, ಎಂಥ ಸೂಪರ್ ಸ್ಟಾರ್ ತಗೊಳ್ಳಿ, ಎಂಥ ಗ್ರೇಟೆಸ್ಟ್ ಇವ್ರು ತಗೊಳ್ಳಿ, ಪ್ರೊಡ್ಯೂಸರ್ ತಗೊಳ್ಳಿ, ಎಲ್ಲ ಸೇರಿ 10 ವರ್ಷ ಅಲ್ಲ 20 ವರ್ಷ ಯೋಚನೆ ಮಾಡಿ ಒಂದು ಸಿನಿಮಾ ಮಾಡಿ ನಿಮ್ಮ ಮುಂದೆ ತಂದರೆ ಒಂದು ಶೋಲ್ ನೀವು ಹೇಳ್ತೀರಾ ಅಲ್ಲೇ ಇದು ಇಷ್ಟೇ ಕಣ, ಇದು ಸೂಪರು, ಇದಿಲ್ಲ ಅಂತ. ಯಾರು ಗ್ರೇಟು ಅಲ್ವಾ? ಬಿಕಾಸ್ ಅದಕ್ಕೆ ಅಲ್ಟಿಮೇಟ್ಲಿ ಆಡಿಯನ್ಸ್ ಯಾವತ್ತೂ ಗ್ರೇಟೇ. ನಾನು ಯಾವತ್ತೂ ಅವ್ರನ್ನ ಇಲ್ಲಿಟ್ಟೆ ನೋಡೋಕೆ ಇಷ್ಟಪಡ್ತೀನಿ. ನಾನು ಯಾವತ್ತೇ ಅವ್ರಿಗೇನು ಗೊತ್ತಾಗಲ್ಲ, ನಾನು ಸ್ವಲ್ಪ ರಿಸ್ಕ್ ತೊಗೊತೀನಿ. ಯಾಕಂದರೆ ನನಗೆ ಆ ಕಾನ್ಫಿಡೆನ್ಸ್ ಇದೆ. ನನ್ನ ಜೊತೆಲಿರೋರು ಇದು ಕಷ್ಟ ಅರ್ಥ ಆಗಲ್ಲ ಜನಕ್ಕೆ ಅಂತಾರೆ. ನಾನು ಹೇಳೋದು ನಿನಗೆ ಅರ್ಥ ಆಗಲ್ಲ ಅಷ್ಟೇ, ನಾನು ಇದ್ರ 10 ಮಾಡ್ರು ಅರ್ಥ ಮಾಡ್ಕೊತಾರೆ ಅಂತ. ಆ ಕಾನ್ಫಿಡೆನ್ಸೇ ನಾನು ಇಲ್ಲಿವರೆಗೂ ತಂದಿದೆ. ಆ ಕಾನ್ಫಿಡೆನ್ಸ್ ನಿಮ್ಮ ಮೇಲಿರೋದು ನನಗೆ. ಓಕೆ ಸರ್, ಥ್ಯಾಂಕ್ ಯು. ನಿಮಗೆ ಕ್ಲಾಪ್ಸ್ ಹೊಡಿಬೇಕು ನಾನು ನಿಮ್ಮೆಲ್ಲರಿಗೂ. ಸರ್ ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ, ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲಾ ಕಡೆ. ಇದು ಪ್ಯಾನ್ ಇಂಡಿಯಾ ಅಲ್ಲ ಸರ್, ಪ್ಯಾನ್ ವರ್ಲ್ಡ್ ಸಿನಿಮಾ ಇದು. ಈ ಒಂದು ಸಂಭ್ರಮ, ಈ ಒಂದು ಸಡಗರ, ಈ ಒಂದು ಪ್ರತಿಕ್ರಿಯೆ ಸಿಕ್ಕಿ ಎಷ್ಟು ಖುಷಿ ಆಗ್ತಿದೆ ಸರ್ ನಿಮ್ಗೆ? ಇಲ್ಲ ಖಂಡಿತ, ಇದಕ್ಕೋಸ್ಕರನೇ ನಾವೆಲ್ಲ ಮಾಡೋದು. ನೋಡಿ, ಎಲ್ಲ ಕಲಾವಿದರು ಎಲ್ಲ ಇಲ್ಲಿ ಬಂದು ಯಾರ್ಯಾರು ಮಾಡ್ತಾರೋ ಇವ್ರಿಗಿಂತ ಇಂಪಾರ್ಟೆಂಟ್ ನೀವು ಕ್ಲಾಪ್ಸ್ ಹೊಡ್ರಿ, ಇಲ್ಲಿ ಇರ್ತೀವಿ ನಾವು. ಇಲ್ಲ ಅಂದರೆ ನೀವೊಂದು ಮಾತು ಹೇಳಿದಿರಿ ಸರ್, ಆಡಿಯನ್ಸ್ ಯಾವಾಗಲೂ ಗ್ರೇಟ್ ಅಂತ ಹೇಳಿದ್ರಿ. ಆ ಆಡಿಯನ್ಸ್ ಏನ್ ಹೇಳಿದಾರೆ ಅಂತ ನೋಡೋಣ ಸರ್. ಆಡಿಯನ್ಸ್ ನಾನು ನೀನು, ನೀನು ನಾನು, ನಾನು ಅಲ್ಲ ನೀನು ಅಲ್ಲ, ನಾನೇ ನೀನು. ನನ್ನ ಹೆಸರೇ ನಾನು. ಅವರು ಫಿಲಂ ತೆಗೆಯೋದ್ರಲ್ಲಿ ಚಾಣಕ್ಯ. ಸರ್ ಅಂದ್ರೆ ಒಂದು ಮಾಸ್ಟರ್ ಮೈಂಡು. ನಾವು ಎಕ್ಸ್ಪೆಕ್ಟ್ ಮಾಡಿರೋನ್ನ ಅನ್ಎಕ್ಸ್ಪೆಕ್ಟ್ ಆಗಿ ಮಾಡಿ ತೋರಿಸ್ತಾರೆ ಅವರು. ಗಣೇಶ ಹೋದ ಐ ಆಮ್ ಗಾಡ್ ಇಸ್ ಗ್ರೇಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಆ ಒಂದು ಟ್ಯಾಲೆಂಟ್ ಗೊತ್ತಾಗಿದೆ ಯಾವಾಗ ಗೊತ್ತಾ? ಒಂದ್ಸಲ ಮೆಂಟ್ಲಾಗಿ ಮಾಡ್ತಾರೆ, ಅದು ನನಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಗೆಡಪ್ ನೋಡಕ್ಕೇನೆ ಮೂವಿ ನೋಡಕ್ ಹೋಗ್ಬೋದು, ಆ ಥರ ಇರುತ್ತೆ. ಅವ್ರ ವಿಚಿತ್ರವಾಗಿ ತೆಗಿತಾರಲ್ಲ, ತಲೆಗೆ ಹುಳ ಬಿಟ್ಟಂಗಿರುತ್ತೆ. ಮಾತಿಗೆ ಮುಂಚೆ ಚಪ್ಪಾಳೆ ತಟ್ಟೋದು ನೋಡಿದಾಗಲೇ ಗೊತ್ತಾಯ್ತು, ನಿಮ್ಗೆ ಅದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವ್ರು ಮಾಡುವಂಥ ಫಿಲಮ್ಗಳು ಆಲ್ಮೋಸ್ಟ್ ಇವಾಗ ಬರ್ತಿರೋವಂಥ ಯಂಗೆಸ್ಟ್ ಡೈರೆಕ್ಟರ್ಗಳಿಗೆ ಒಂಥರ ಇನ್ಸ್ಪಿರೇಷನ್. ಅದು ರಿಯಲ್ ಸ್ಟಾರ್ ಡೈರೆಕ್ಟರ್ ಅವರೊಬ್ಬರೇ. ನಾನು ಉಪೇಂದ್ರ ಅವ್ರ ಫಿಲಮ್ಸ್ ಜಾಸ್ತಿ ನೋಡಿಲ್ಲ. ಅದರಲ್ಲಿ ಒಂದು ಮೂವಿ ಓಂ ನನಗೆ ತುಂಬ ಇಷ್ಟದ ಮೂವಿ. ಮತ್ತು ಓನಲ್ಲ ನೀನಲ್ಲ ನನ್ನ ಫೇವ್ರೆಟ್ಟು. ಓನಲ್ಲ ನೀನಲ್ಲ ಯಾರು ಕಂಪೇರ್ ಮಾಡಿದ್ರು ಉಪ್ಪಿ ಸರ್ ಡಿಫ್ರೆಂಟ್. ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಪ್ಯಾನ್ ಇಂಡಿಯಾ ಮೂವೀಸ್ ಅಂತ ಹೇಳಿ. ಡೆಫಿನೆಟ್ಲಿ ಉಪೇಂದ್ರ ಸರ್ ಮೂವಿ ಮಾಡಾದ್ಮೇಲೆ ಪ್ಯಾನ್ ಇಂಡಿಯಾ ಆಗುತ್ತೆ ಸರ್.
UI ಅಂತ ನೋಡಿದ್ರೆ UI ಉಪ್ಪಿ ಇಂಟೆಲಿಜೆನ್ಸ್ ಅಂತ ಆಗ್ಬೋದು, U&I ಅಂತ ಆಗ್ಬೋದು, ಎಲ್ಲ ಕಡೆ ಒಳ ಬಿಡ್ತಿರ್ತಾರೆ. ನಾವು ಆನ್ಸರ್ ಹೊಡ್ಕೋಬೇಕಷ್ಟೇ. ಮೂವಿ ನೋಡಬೇಕು ಅಂತಂದ್ರೆ ಬರೀ ಫ್ರೆಂಡ್ಸು ಫ್ಯಾಮಿಲಿ ಅಷ್ಟೇ ಅಲ್ಲ, ನೀವು ಯಾರನ್ನ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅಂತ ಮೂವಿ ಇದು. ಅವ್ರ ಫಿಲಮ್ ನೋಡೋಕ್ಕೆ ಒಂಥರ ಖುಷಿ. UI ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಫ್ಯೂಚರಲ್ಲಿ ಏನಿದೆ ಅಂತ ಅದ್ರ ಬಗ್ಗೆ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಉಪೇಂದ್ರ ಸರ್. ಫಿಲಮ್ ಚೆನ್ನಾಗಿ ಓಡಲಿ, ಚೆನ್ನಾಗಿ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟ್. UI ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಅಭಿಮಾನಕ್ಕೆ, ಈ ಉತ್ಸಾಹಕ್ಕೆ ಏನ್ ಹೇಳ್ತೀರಾ? ಏನು ಹೇಳೋದು ಆ್ಯಕ್ಚುಲಿ ನನಗೆ ವಿಚಿತ್ರವಾಗಿ ಅನ್ಸುತ್ತೆ. ಮತ್ತೆ ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಅಲ್ಲಿ ಹೇಳಿರೋ ನಾನು ಇದು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಯಾವತ್ತೂ ಒಂದು ತಿಳ್ಕೊಳ್ಳಿ, ನಿಮಗೆಲ್ಲೋ ವಿಚಾರಗಳನ್ನ ಪೂಜೆ ಮಾಡಿ ವ್ಯಕ್ತಿನ ಪೂಜೆ ಮಾಡಬೇಡಿ ಅಂತ ಹೇಳ್ತೀನಿ. ವಾವ್. ಕೆಲವರು ಅದರಲ್ಲಿ ಹೇಳ್ತಾರೆ, ಈ ವಿಚಾರ ಈ ವ್ಯಕ್ತಿಯಿಂದ ಬಂದಿದ್ದಲ್ವಾ ಅದಕ್ಕೆ ಮಾಡ್ತೀವಿ ಅಂತಾರೆ. ವಿಚಾರ ಈ ವ್ಯಕ್ತಿಯಿಂದಲ್ಲ, ಎಲ್ಲ ಸುತ್ತಮುತ್ತಲಿಂದ ನಮಗೆ ಬರುತ್ತೆ. ಒಂದು ಸಿಂಪಲ್ ಹೇಳ ಇದಕ್ಕೆ. ಹೇಳಿ ಸರ್. ಈ ಬಾಡಿ ಏನಿದು? ದೇಹ. ಇದು ಹೆಂಗೆ ಕ್ರಿಯೇಟ್ ಆಗಿದೆ ಹೇಳಿ? ನೀವು ತಿನ್ನೋ ಆಹಾರದಿಂದ, ವೆಜ್ಜೋ ನಾನ್ ವೆಜ್ಜೋ ಏನೋ ತಿಂತೀರಾ ಅಲ್ವಾ? ಊಟನೇ ಮಾಡಲಿಲ್ಲ ಒಂದು 6 ತಿಂಗಳಂದ್ರೆ ಈ ಬಾಡಿ ಏನಾಗುತ್ತೆ? ಒಣಗೋಗುತ್ತೆ. ಕರೆಕ್ಟ್ ಅಲ್ವಾ? ಅಂದ್ರೆ ಈ ಬಾಡಿ ನಿಮ್ದಲ್ಲ, ಎಲ್ಲ ಹೊರಗಡೆಯಿಂದ ಬೆಳೆದಿರೋದು ಗಿಳಿದಿರೋದೆಲ್ಲ ಕತ್ತರಿಸಿದೆಲ್ಲ ತಿಂದು ಬಾಡಿ. ಕರೆಕ್ಟ್ ಅಲ್ವಾ? ಇಲ್ಲಿರೋದು ಮೈಂಡಲ್ಲಿರೋದು. ಸರ್, ಮೈಂಡ್ ಬೆಳೆಯುತ್ತಾನೆ. ಹೇಳಿ, ಇದು ಕೂಡ ನೀವೇನೋ ನೋಡಿರೋದು ಕೇಳಿರೋದು ಅಲ್ವಾ? ಸೊ ವಿಚಾರಗಳನ್ನ ತುಂಬಿದೀನಿ ಅಂತ ಅಲ್ಲಲ್ಲ, ಎಲ್ಲ ಹೊರಗಿಂದ ಬಂದಿರೋದೆ ಅಂತ. ಇವಾಗ ನಾನೊಂದು ಹೇಳ್ತೀನಿ, ಅಂದ್ರೆ ನಂದೇನಿಲ್ಲ ಅಂತ ಹೇಳಿ. ಒಂದ್ ನಿಮಿಷ. ಟ್ರುರ್ ಅಂದ್ರೆ ಹೆಂಗಿರುತ್ತೆ ಹೇಳಿ? ಟ್ರುರ್ ಅಂದ್ರೆ ಹೆಂಗಿರುತ್ತೆ? ಅದು ವಸ್ತುನ, ವ್ಯಕ್ತಿನ, ಅದೇನದು? ಶಬ್ದ. ಅದು ಹೆಂಗಿರುತ್ತೆ? ನೋಡೋದಕ್ಕೆ ಹೆಂಗಿರುತ್ತೆ ಕೇಳಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದ್ರೆ, ನೀವು ಏನೇ ಯೋಚನೆ ಮಾಡ್ರು, ನೀವು ಕೇಳಿರೋದು, ನೋಡಿರೋದು, ಓದಿರೋದು, ಇದಿಷ್ಟೇ ನಮ್ಮ ತಲೆ ಒಳಗಿರೋದು. ನಮ್ದು ಏನಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಕರೆಕ್ಟ್ ಅಲ್ವಾ? ಸರ್, ನಮ್ದು ಅಂತ ಏನಿಲ್ವಾ? ಏನೂ ಇಲ್ಲ. ನಾನು ಯಾರು ಸರ್? ಮತ್ತೆ ಕೇಳಿ, ನಿಮ್ದು ಅಂತಿರೋದು ಏನ್ ಗೊತ್ತಾ? ಏನ್ ಸರ್? ಈ ಬ್ಯೂಟಿಫುಲ್ ಆಗಿರೋ ಈ ಕ್ಷಣ, ಇದಷ್ಟೇ ನಮ್ದು, ಅಷ್ಟೇ ಅಲ್ವಾ? ಇದು ಅಲ್ಲ, ಇದು ನಾನು ಹೇಳಿದ್ದಲ್ಲ, ಯಾರೋ ಮಹಾತ್ಮ ಹೇಳಿದ್ದು. ನಾನಿಲ್ಲಿ ಹೇಳ್ತಾ ಇನ್ನು ಮುಂದೆ ನೀವೇ ನನ್ನ ಗುರುಗಳೇ. ಸೀರಿಯಸ್ಲಿ, ಹಿಂಗೆ ಗುರುಗಳೇ, ಹಿಂಗೆ ಬನ್ನಿ ಗುರುಗಳೇ, ಕೂತ್ಕೊಳ್ಳಿ. ಈಗ ಗುರುಗಳೇ, ನನ್ಗೊಂದು ವಿಚಾರ ಹೇಳಿ. ಅಯ್ಯೋ ದೇವ್ರೆ, ನನಗೆ ಅಂದ್ರೆ ನೀವು ಹೇಳಿರೋ ಪ್ರಕಾರ ಈ ದೇಹ ನಮ್ದಲ್ಲ, ನಮ್ಮ ಒಳಗಿರುವಂತ ವಿಚಾರಗಳು ನಮ್ದಲ್ಲ. ಯಾವ್ದನ್ನು ತುಂಬಿಕೊಂಡು ಬೆಳೆದಿರುವಂತ ದೇಹ, ಯಾವ್ದನ್ನ ಕೇಳ್ಕೊಂಡು ಯೋಚನೆ ಮಾಡೋದು. ಸರ್, ನಾನು ಯಾರು ಸರ್? ನನ್ನ ತಲೆಗೆ ಹುಳ ಬಿಟ್ಬಿಟ್ಟಿದ್ದಾರೆ ನೋಡಿ ನಮ್ಮ ಉಪ್ಪಿ ಸರ್. ನೋಡಿ, ಹುಳ ತೆಗಿಯಕ್ ಹೋದ್ರೆ ಹುಳ ಬಿಟ್ಟಿದ್ದೀನಿ ಅಂತಾರೆ. ತೆಗಿಯಕ್ ಹೋಗಿದ್ರ ನೋಡಿ, ಮತ್ತೆ ನೋಡಿ ತೆಗಿತೀನಿ ಅಂದ್ರೆ ಹುಳ ಬಿಡ್ತೀನಿ ಅಂತಾರೆ. ಈಗ ಆಗ್ಲೇ ರೀಶ್ಮಾ ಬಂದು ಏನಂದ್ರೆ ಗೊತ್ತಾ, ನನಗೆ ಉಪ್ಪಿ ಸರ್ ಒಂದು ಮಾತು ಹೇಳಿದ್ದಾರೆ, ಟು ಲರ್ನ್ ಎನಿಥಿಂಗ್ ಯು ಶುಡ್ ಅನ್ಲರ್ನ್ ಟು ಲರ್ನ್ ಸಮಥಿಂಗ್ ಅಂತ ಹೇಳಿದ್ರು. ಸರ್, ವಾಟ್ ಈಸ್ ದಟ್ ಸರ್? ಅದು ಏನು? ಇದು ನಾನು ಹೇಳಿರೋದಲ್ಲ, ಎಲ್ಲ ಕೇಳಿ ತಿಳ್ಕೊಂಡಿರೋದೆ. ಏನಂದ್ರೆ, ಈ ಪಾತ್ರೆಯಲ್ಲಿ ತುಂಬಾ ತುಂಬಿದ್ರೆ ಮತ್ತೆ ತುಂಬ್ಸಕ್ಕಾಗತ್ತಾ? ಚೆಲ್ಲೋಗುತ್ತೆ ಅಲ್ವಾ? ಖಾಲಿ ಮಾಡ್ಬೇಕು, ಮತ್ತೆ ಬೇರೆ ತುಂಬಿಸ್ಕೊಬೇಕು. ಎಲ್ಲಿ ಇಡ್ಬೇಕು ಸರ್ ಅದನ್ನ? ತುಂಬಿಸ್ಕೊಂತ ಇರ್ಬೇಕು, ಖಾಲಿ ಮಾಡ್ತಾ ಇರ್ಬೇಕು. ಅಷ್ಟು ಜಾಸ್ತಿ ತಲೆಯಲ್ಲಿ ತುಂಬಾರ್ದು ಅಂತ ಹೇಳ್ತೀರಾ ನೀವು? ನೀವೇ, ನಿಮಗ್ ಗೊತ್ತಿಲ್ದಿರೋದು ಎಲ್ಲ ಗೊತ್ತು. ಅಕೋಲ್ ಸುಮ್ಮನೆ ಕಿಲಾಡಿ ಹೇಳಿ ಸರ್. ಸರ್, ನಾನು ನಿಮ್ಮ ಮಗು ಆಗ್ತೀನಿ ಸರ್, ಪ್ಲೀಸ್ ಟೆಲ್ ಮಿ ಸಮಥಿಂಗ್ ಸರ್. ಸರ್, ಮನುಷ್ಯನ ಗುರಿ ಹೇಳಿ ಸರ್. ಏನ್ ಸರ್ ಮನುಷ್ಯನ ಗುರಿ? ಇದು ಇನ್ನೊಬ್ರು ಹೇಳಿರೋದು ಹೇಳಿ ಸರ್. ಕಾರಂತರೆಲ್ಲೋ ಹೇಳಿರೋದು ಅಂತ ನಾನು ಕೇಳಿದ್ದೆ. ಏನಂದ್ರೆ, ಮರ ಎಷ್ಟೋ ವರ್ಷಗಳಿಂದ ಇದಾವೆ, ನದಿ ಎಷ್ಟೋ ವರ್ಷಗಳಿಂದ ಹರಿತಾ ಇದೆ, ಬೆಟ್ಟ ಗುಡ್ಡಗಳು ಎಷ್ಟೋ ವರ್ಷದಿಂದ ಇದೆ. ಹೌದು. ಅವೆಲ್ಲ ಏನ್ ಸಾಧನೆ ಮಾಡಿದೀಯ ನೀನ್? ಹುಲು ಮಾನವ, ನೀನೇನೇ ಸಾಧನೆ ಮಾಡಕ್ ಒದ್ದಾಡ್ತೀಯ ಇಲ್ಲಿ ಅಂತ. ಹಂಗೆ ಹೇಳಿದ್ರ? ಹಂಗಂತ ಸಾಧನೆ ಮಾಡೋರಿಗೆಲ್ಲ ನಾನು ತಣ್ಣೀರು ಹರಿಸ್ತಾ ಇಲ್ಲ. ಅಂದ್ರೆ ಅದ್ರಲ್ಲಿ ಟೆನ್ಷನ್ ಆಗ್ಬಿಟ್ಟು ಏನ್ ಹೇಳಿ, ನಾನೇನೋ ಮಾಡಿಲ್ಲ, ಅವ್ನು ಹಿಂಗಾಗ್ಬಿಟ್ಟ, ಇವ್ನು ಹಂಗಾಗ್ಬಿಟ್ಟ, ಬೇಜಾರೇ ಮಾಡ್ಕೊಂಬೇಡಿ ಅಂತ. ಸರ್, ಆದ್ರೆ ಇಷ್ಟು ವರ್ಷ ನಾವೇನ್ ಮಾಡಿದೀವಿ ಸರ್? ನೀವು ಏನೇನೋ ಮಾಡ್ಬಿಟ್ಟಿದ್ದೀರಾ, ಎಷ್ಟೋ ಪ್ರೋಗ್ರಾಮ್ ಮಾಡ್ಬಿಟ್ಟಿದ್ದೀರಾ, ಹಲವಾರು ವಿಚಿತ್ರ ಡ್ರೆಸ್ಗಳು ಹಾಕ್ಬಿಟ್ಟಿದ್ದೀರಾ. ಏನ್ ಮಾಡಿಲ್ಲ ಹೇಳಿ ನೀವು? ಅದು ಮೆಮೊರಿ ಅಷ್ಟೇ, ಅದು ನಾನ್ ಮಾಡಿದ್ದಲ್ಲ. ಅಯ್ಯೋ, ನನ್ನ ತಲೆ ಹುಳ ಬಿಡ್ಬೇಡಿ ಅದೇ. ಸರ್, ಈಗ ನನ್ನ ಪ್ರಶ್ನೆಗಳನ್ನು ಕೇಳಿದೀನಿ, ಒಂದಷ್ಟು ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸರ್. ಇನ್ನು ಇಲ್ಲಿ 50 ಅಭಿಮಾನಿಗಳು ಕೂತಿದ್ದಾರೆ ಸರ್. ಕರ್ನಾಟಕದ ಮೂಲೆಯಿಂದ ಬಂದಿದ್ದಾರೆ ಸರ್ ನಮ್ಮ ಅಭಿಮಾನಿಗಳು. ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ.
ಥ್ಯಾಂಕ್ ಯು ಈಗ ಥ್ಯಾಂಕ್ ಯು ನಾನು ಒಂದಷ್ಟು ನಂಬರ್ಸ್ ಆಯ್ಕೆ ಮಾಡ್ತೀನಿ ಸರ್. ಹಾ. ಅವ್ರು ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ. ಈಗ ನಾನು ಹೆಂಗೆ ಒಬ್ಬ ಅಭಿಮಾನಿಯಾಗಿ ನಿಮ್ಮನ್ನ ಪ್ರಶ್ನೆ ಕೇಳಿದ್ನೋ ಅದೇ ತರ ಅವರು ಕೇಳ್ತಾರೆ ಸರ್. ನಿಜವಾಗ್ಲೂ ನನಗೆ ಡೌಟ್ ಬರ್ತಿದೆ ನೀವು ಅಭಿಮಾನಿಗಳು ಅಂತ. ಯಾಕೆ ಗೊತ್ತಾ, ನನ್ನ ಅಭಿಮಾನಿಗಳು ಕೇಳಲ್ಲ, ಹೇಳ್ತಾರೆ. ನಾನು ಆಯ್ಕೆ ಮಾಡ್ತಿರೋ ಮೊದಲನೇ ನಂಬರ್ ಅಭಿಮಾನಿ ನಂಬರ್ 7. ನಿಮ್ಮ ಹೆಸರು ಸರ್? ಕೂತ್ಕೊಳ್ಳಿ. ಹನುಮ. ಉಪ್ಪಿ ಸರ್ಗೆ ಹೇಳ್ತೀರಾ ಕೇಳ್ತೀರಾ? ಕೇಳ್ತೀರಿ ಕೇಳಿ. ಓಕೆ. ನೀವು ಪ್ರಪಂಚಕ್ಕೆ ಬುದ್ಧಿ ಹೇಳ್ತೀರಾ, ಮನೇಲಿ ನಿಮ್ಗೆ ಯಾರು ಬುದ್ಧಿ ಹೇಳ್ತಾರೆ ಸರ್? ನನ್ನ ಮಗ ನನಗೆ ಬುದ್ಧಿ ಹೇಳ್ತಾನೆ. ಹೌದಾ ಸರ್? ಯಾವ ವಿಚಾರದಲ್ಲಿ ಹೇಳಿ ಸರ್? ತುಂಬಾ ವಿಚಾರದಲ್ಲಿ ಹೇಳ್ತೀನಿ. ಹೇಳು, ಆಶ್ಚರ್ಯ ಆಗುತ್ತೆ. ಈ ಮನೆ ಅಂದ್ರ ಮೇಲೆ ಗಂಡ ಹೆಂಡತಿ ಮೇಲೆ ಏನೋ ಬರ್ತದಲ್ಲ, ಇರುಕೊಳ ಏನ್ ದಿನ ಜಗಳ ಆಡ್ತಾನೆ ಅನ್ಕೊಂಬಿಡಿ. ಆಡ್ತೀವಿ ಜಗಳ. ಹೌದೌದು. ನಾನು ಅವಳು ಜಗಳ ಆಡ್ತೀನಿ, ಒಂದು ಸೈಡ್ ಕರ್ಕೊಂಡು ಹೋಗ್ತಾನೆ. ಅಪ್ಪ, ಈ ಮನೆಗೆ ದೊಡ್ಡವ್ರು ಯಾರು? ಏಜಲ್ಲಿ ನೀನೇ ದೊಡ್ಡವಂತಾನೆ, ನೀನ್ ತಾನೇ ಸೋಲ್ಬೇಕು. ಸೋಲು 2 ನಿಮಿಷ ತಣ್ಣಗಾಗ್ಬಿಡ್ತಾವ ಅವರು ಅಂತ. ಅಲ್ಲ ಅಂದ್ರೆ ಸೋತು ಗೆಲ್ಬೇಕು ಅಂತ. ನೋಡಿ ಸರ್, ಯಾರ ಮಗ? ನಿಮ್ಮ ಮಗ ತಾನೇ. ಅದಕ್ಕೆ ಹಂಗೆ ರೆಡಿ ಆಗಿದ್ದು. ಫ್ಯಾಂಟಾಸ್ಟಿಕ್. ಸೂಪರ್. ಮುಂದಿನ ಅಭಿಮಾನಿ ಸಂಖ್ಯೆ 27. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಕಿರಣ್ ಅಂತೇಳಿ. ಎಲ್ಲಿಂದ ಬಂದ್ರಿ ಕಿರಣ್? ಬಾಗಲಕೋಟೆ ಸರ್. ಬಾಗಲಕೋಟೆಯಿಂದ ಬಂದ್ರಿ? ಬಾಗಲಕೋಟೆ. ಓಕೆ, ಚಲೋ ಇದೀರಿ? ಚಲೋ ಇದೀನಿ. ಉಪ್ಪಿನ ಅರ್ಥ ಮಾಡ್ಕೊಳ್ಳಕ್ಕೆ ಗೂಗಲ್ಗೂ ಆಗಲ್ಲ, ಇದು ನಿಜ ಸರ್? ಯಾಕಂದ್ರೆ ಏನಾರ ಇದ್ರೆ ಅರ್ಥ ಮಾಡ್ಕೊಬೋದು, ಏನಿಲ್ವಲ್ಲ. ಏನಿಲ್ದಿರೋದ್ರೆ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ನೋಡಿ, ಗೂಗಲ್ಗೆ ವಾಪಸ್ ಹೊಡೆದಿದ್ದಾರೆ ಆಕ್ಚುಲಿ ನಮ್ಮ ಉಪ್ಪಿ ಸರ್. ಈಗ ಮುಂದಿನ ಅಭಿಮಾನಿ ನಂಬರ್ 31. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ಶಿವ ಅಂತ ಸರ್. ಎಲ್ಲಿಂದ ಬಂದ್ರಿ? ಬೆಳ್ಳಂಡೂರು. ಇಲ್ಲೇ. ವೆರಿ ಗುಡ್. ಹೇಳಿ ಸರ್. ಸರ್, ಮತ್ತೆ ಡೈರೆಕ್ಷನ್ ಯಾವಾಗ ಮಾಡ್ತೀರಿ? ಈಗ ತಾನೇ ಮಾಡಿದ್ದೀನಿ ನೋಡಿ. ಈಗ ಡೈರೆಕ್ಷನ್ ಈಗಲೇ ಮಾಡ್ತೀನಿ. ದಯವಿಟ್ಟು ಮೈಕ್ ಕೊಟ್ಬಿಟ್ಟು ಕೂತ್ಕೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡಿ. ಎಷ್ಟೋ ಹೀರೋಗಳಿಗೆ ಇಟ್ಕೊಟ್ಟಿದ್ದೀರಿ ನಿಮ್ಮ ಡೈರೆಕ್ಷನ್ ನಲ್ಲಿ. ಈಗ ನೀವು ನಿಮ್ಗೆ ಮಾತ್ರ ಮಾಡ್ತಾ ಇದ್ದೀರಿ, ಬೇರೆಯವ್ರಿಗೆ ಯಾಕೆ ಮಾಡ್ತಾ ಇಲ್ಲ? ಈಗ ನಿಮಗ್ ಮಾಡಿದ್ನಲ್ಲ ನಾನು ಇವಾಗ. ಆಕ್ಷನ್. ಸಿಟ್ ಡೌನ್. That's good. Super. Take okay. ಸಕ್ಕತ್ತಾಗಿ ಮಾಡಿದ್ರಿ. ಟೇಕ್ ಓಕೆ. ಅಲ್ಲ, ಅಭಿಮಾನಿ ನಂಬರ್ 5 ನಮ್ಮ ಉಪ್ಪಿ ಸರ್ ತರ ಇದ್ದಾರೆ ಅಲ್ಲಿ. ಸರ್, ನಾನು ಬಿಜಾಪುರದಿಂದ ಬಂದಿನಿ. ಬಿಜಾಪುರದಿಂದ ಬಂದಿರಿ? ಓಕೆ, ಹೇಳಿ. ನಿಮ್ ಭಾಳ ದೊಡ್ಡ ಫ್ಯಾನ್ ಸರ್. ನಾ ಏ ಪಿಕ್ಚರ್ ನೋಡ್ತೀನಿ ಅವಾಗಿಂದ ಫ್ಯಾನ್ ಸರ್. ಅವಾಗಿಂದ ಯಾವ ಪಿಕ್ಚರ್ ಬಂದ್ರು ಫಸ್ಟ್ ಹೋಗ್ತೀನಿ ಸರ್. ಥ್ಯಾಂಕ್ ಯು. ವೆರಿ ಗುಡ್. 29. ನಂದು ಹುಬ್ಳಿಯಿಂದ ಬಂದಿದ್ದೀನಿ. ಉಪ್ಪು ಜಾಸ್ತಿ ತಿಂದ್ರೆ BP ಬರುತ್ತಂತೆ. ನಿಮ್ಮ ಸಿನಿಮಾ ನೋಡಿದರೆ ಹೈ BP ಆಗುತ್ತಂತೆ, ಯಾಕೆ ಸರ್? ಉಪ್ಪು ಜಾಸ್ತಿ ತಿಂದ್ರೆ BP ಆಗತ್ತೆ. ನಮ್ಮ ಉಪ್ಪಿ ಸರ್ ಸಿನಿಮಾಗಳು ನೋಡಿದ್ರೆ ಹೈ BP ಆಗುತ್ತೆ. ನನಗೆ ಆನ್ಸರೇ ಮಾಡಕ್ಕಾಗಿರೋ ಕ್ವಶನ್ ಕೇಳಿದೆಯಲ್ಲ ಮಹಾನುಭಾವ. ಇದು ಆಕ್ಚುಲಿ ಕ್ವಶನ್ ಅಲ್ಲ, ಇದು ಸ್ಟೇಟ್ಮೆಂಟ್. ಇದು ಹೌದು, ಆನ್ಸರ್ ಹೇಳ್ಬಿಟ್ಟು ಕೊನೆಗೆ ಯಾಕೆ ಸರ್ ಅಂದ್ರೆ ನಾನೇನು ಹೇಳಿ? ಉಪ್ಪು ಜಾಸ್ತಿ ತಿಂದ್ರೆ ದಾಹ ಆಗತ್ತೆ. ಕರೆಕ್ಟ್. ನಿಮ್ಮ ಸಿನಿಮಾಗಳು ನೋಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ BP ಆಗತ್ತೆ, ನಿಮ್ಗೆ ಆಗತ್ತೆ. ಓಕೆ, ಯಾಕೆ ಎಲ್ಲ ಓಕೆ. ಇನ್ನೀ ತರ ಕ್ವಶನ್ ಕೇಳಿದ್ರೆ ಜೋಕೆ. ಇನ್ನೊಬ್ಬ ಅಭಿಮಾನಿ ಇದ್ದಾರೆ ಸರ್, ಅವನ್ ಇಲ್ಲೇ ಬರ್ಬೇಕಂತೆ. ಎಲ್ಲಪ್ಪ, ನಮ್ಮ ಉಪ್ಪಿ ಸರ್ ಅವರ ಅಪ್ಪಟ ಅಭಿಮಾನಿ, ಬಾಪ. ಅವನು ಅವತ್ತೇ ನೋಡಿದೆ ನಾನು. ಏನ್ ಕ್ವಶನ್ ಕೇಳ್ದಾಗ ಗೊತ್ತಾ ಅವನು? ನೋಡಿ ಸರ್, ದೊಡ್ಡ ಅಭಿಮಾನಿ ಬಂದಿದ್ದಾರೆ ಪ್ರಶ್ನೆ ಕೇಳಕ್ಕೆ. ಲಾಸ್ಟ್ ಟೈಮ್ ಇವನ್ ಕ್ವಶನ್ಗೆ ಆನ್ಸರ್ ಮಾಡಕ್ಕಾಗಲ್ಲ ಸರ್. ಕೇಳು, ಉಪ್ಪಿ ಸರ್ ಪಕ್ಕದಲ್ಲೇ ಇದ್ದಾರೆ. ಸರ್, ನಿಮ್ಗೊಂದು 5-6 ಕ್ವಶನ್ ಕೇಳ್ತೀನಿ. 5 ಒಂದೇ ತಡ್ಕೊಳಕ್ಕಾಗಲ್ಲ ನನಗೆ. ಒಂದು ಕೇಳು ಪ್ಲೀಸ್. ಇಲ್ಲ, 5 ಪ್ಲೀಸ್. ಅದ್ರಲ್ಲಿ ಬೆಸ್ಟ್ ಕ್ವಶನ್ ಒಂದು ಕೇಳ್ಬಿಡು. ಹಂಗೆಲ್ಲ ಕೇಳಕ್ಕಾಗಲ್ಲ ಸರ್. 5 ಕ್ವಶನ್ ಕೇಳ್ಬೇಕು. 5 ಕೇಳ್ಬೇಕಾ? ಆಯ್ತಪ್ಪ, ಕೇಳು. ನಿಮ್ದು ಬಿಗ್ ಬಜೆಟ್ ಫಿಲಮ್ಮು, ಆದ್ರೂ ಯಾರಿಗೂ ಬಟ್ಟೆ ಹಾಕಿರಲ್ಲ. ನಿಮ್ದು ಬಿಗ್ ಬಡ್ಜೆಟ್ ಸಿನಿಮಾ, ಯಾಕೆ ಯಾರಿಗೂ ಬಟ್ಟೆನೇ ಇಲ್ಲ ಅಂತ? ಇದಕ್ಕೆ ಆನ್ಸರ್ ಇಲ್ಲಪ್ಪ, ನನ್ನ ಹತ್ರ ಆನ್ಸರ್ ಇಲ್ಲ ಕಣ. ಇನ್ನೊಂದು 2 ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಇಲ್ಲ. ಪನಿಷ್ಮೆಂಟ್ ಇಲ್ವಾ? ಸರ್, ನೀವು ಯಾವಾಗ್ಲೂ ಡೈಲಿ ಕೂದಲು ಬಿಟ್ಕೊಂಡಿರ್ತೀರಲ್ಲ, ನಿಮ್ಮ ಮನೇಲಿ ನಿಮ್ಮಮ್ಮ ಬೈಯಲ್ವಾ? ಕೂದಲು ಬಿಟ್ರೇನಾ? ಬೈತಾರೆ. ಯಾಕೆ ಕೂದಲು ಬಿಟ್ಟಿರ್ತೀರ? ಬೈಲಿ ಅಂತ.
ಅವ್ನ ರಿಯಾಕ್ಷನ್ ನೋಡಬೇಕು. ಮೂರನೇ ಪ್ರಶ್ನೆ, ನಮ್ಮಪ್ಪ ಯಾವ್ದೋ ಅಂಗಡಿಯಿಂದ ನಂಗೆ ಬಟ್ಟೆ ತಂದು ಕೊಡ್ತಾರೆ, ನೀವು ಈ ತರ ಕಾಸ್ಟ್ಯೂಮ್ನ ಎಲ್ಲಿಂದ ಹುಡುಕ್ತೀರಾ ಸರ್? ನನಗೆ ಯಾರೋ ಮಾಡ್ಕೊಡ್ತಾರೋ? ಯಾರು? ನಿನಗೂ ಮಾಡ್ಕೊಡ್ತಾರೆ ನೆಕ್ಸ್ಟ್ ನೀನು ಹೀರೋ ಆದಾಗ. ಅದೇ ಯಾರು? ಕರೆಸ್ತೀನಿ. ಭರತ್ ಅಂತ ಒಬ್ರು ಇದ್ದಾರೆ, ವರ್ಷಿಣಿ ಅಂತ ಒಬ್ರು ಇದ್ದಾರೆ. ಕರೆಸ್ಲಾ? ನಿನ್ಗೆ ಯಾವ ತರ ಡ್ರೆಸ್ ಬೇಕು? ಯಾವ ತರ ಆದ್ರು ಯಾವ ತರ? ಈ ತರ ಜುಟ್ಟು, ಈ ತರ ಇದು, ಯಾವ ತರ ಬೇಕಾದ್ರೆ ಆಗ್ತೀಯ ಸರ್ ಬಟ್ಟೆ ಇಲ್ದಿರೋ ಇದೆಯಲ್ಲ ಕಾಸ್ಟ್ಯೂಮ್ ಅಲ್ಲಿ. ಅದು ಕೊಟ್ಬೋಣ. ಏ ಬೇಡಪ್ಪ ಸ್ವಾಮಿ. ಇನ್ನೊಂದು ಪ್ರಶ್ನೆ ಮಗ. ನಾಲ್ಕನೇ, ನೀವು ಎಲ್ಲಾ ಫಿಲಮ್ ಅಲ್ಲೂ ಜನಗಳನ್ನ ಬಾಯಿಗೆ ಬಂದಂಗ್ ಬೈತಿರಲ್ಲ ಸರ್. ಯಾರು ಹೇಳಿದ? ಅಲ್ಲಿ ಮೋಸ್ಟ್ಲಿ ಅಲ್ಲಿ ಯಾರೋ ಇದ್ರಲ್ಲಿ ಹೇಳ್ಕೊಡ್ತಾರಲ್ಲ. ಇದ್ರಲ್ಲಿ ಇಲ್ಲ ಸರ್, ಅವನ ಓನ್ ಪ್ರಶ್ನೆ ಹೇಳಿವು. ಇದು ತೆಗೆದು ಬಿಡ್ತೀನಿ ಇದನ್ನ. ಓ ಇದು ಬರೀ ಇದಾ? ಸರ್ ಇಲ್ಲ. ಯಾರು ನಿನ್ಗೆ ಹೇಳಿದ ಇದನ್ನ? ಸರ್ ನಾನೇ. ನೀನಾ? ಹೇಳ್ತಾ ಇರೋದು ನಿಮಗೆ. ನೀನು ನನಗೆ ಹೇಳ್ತಾ ಇದೀಯಾ? ನಾನು ಯಾರನ್ನ ಬೈದೆ? ಅಲ್ಲ ನೀವು ಸುಮ್ಮನೆ ಎಲ್ಲಾ ಫಿಲಮ್ ಅಲ್ಲೂ ಹಂಗ್ ಬೈತಿರಲ್ಲ, ನಿಮ್ಗೆ ಏನ್ ಪ್ರಾಬ್ಲಮ್? ನನಗೇನ್ ಪ್ರಾಬ್ಲಮ್ಮ? ಯಾರಿಗೂ ಬೈದೆ ನಾನು? ಸುಳ್ಳು ಹೇಳ್ಬೇಡಿ ಸರ್. ಯಾವ ಪಿಕ್ಚರ್ ಹೇಳಪ್ಪ? ಯಾರಿಗೆ ಬೈದಿದ್ದೀನಿ ಹೇಳಪ್ಪ? ನಾನು ಯಾವ್ದಾವ್ದೋ ಪಿಕ್ಚರ್ ಅಲ್ಲಿ ಬೈದಿದ್ದೀರಾ ನಾವು. ಹೌದು. ಏ ಮೂವಿಯಲ್ಲಿ ಶೂಟ್ ಮಾಡ್ಬಿಟ್ಟು ನಾನು ಗಾಡ್ ಇಸ್ ಗ್ರೇಟ್ ಅಂತ ಹೇಳಿಲ್ವಾ? ಎಲ್ಲ ಬೈದದ್ದು. ಅದ್ರಲ್ಲಿ ಅವಳೇ ಹೇಳ್ತಾಳೆ, ನಾನು ಸಾಯ್ಬಾರ್ದ, ನಾನು ಯಾಕೆ ಬದುಕಿರ್ಬೇಕು ಅಂದ್ರೆ ಡಮಾರ್ ಅಂತ ಫೈರ್ ಮಾಡ್ತೀನಿ. ತಪ್ಪಾ? ತಪ್ಪು. ಓಕೆಪ್ಪ, ಇನ್ಮ್ಯಾಡ್ ಮಾಡಲ್ಲ. 5ನೇ ಕ್ವಶನ್. ಓಕೆ. ಅಪ್ಪು ಸರ್ ಅಂದ್ರೆ ನಂಗೆ ಫೇವ್ರೆಟ್. ನಿಮ್ಗೆ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಅಲ್ಲಿ ಯಾವ ಹೀರೋ ಇಷ್ಟ ಸರ್? ಚೈಲ್ಡ್ಹುಡ್ ಅಲ್ಲ, ಅಪ್ಪುನೇ. ಅಪ್ಪು ಸರ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ತಗೊಂಡವ್ರು ಅವರು. ಹೌದು. ಇವಾಗ 6ನೇ ಕ್ವಶನ್ ಕೇಳ್ತೀನಿ. ಐದೇ ತಡ್ಕೊಳಕ್ ಆಗ್ತಿಲ್ಲ ಕಣೋ. ನೋಡಿ ಸರ್ ಹೋಗ್ತಿದ್ರು. ಇನ್ನೊಂದೇ ಕ್ವಶನ್. ಥ್ಯಾಂಕ್ ಯು. ಎಲ್ಲ ಕಡೆನೂ ಬಾಳೆಹಣ್ಣಿನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಆದ್ರೂ ಯಾಕೆ ನೀವು ಬಾಳೆಹಣ್ಣು ಮೇಲೆ ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದೀರಾ? ಎಲ್ಲರೂ ಬಾಳೆಹಣ್ಣು ಮಾತಾಡ್ತಾ ಇದಾರಲ್ಲ, ಅದಕ್ಕೆ ಬಾಳೆಹಣ್ಣು ಮೇಲೆ ಬಿಲ್ಡಪ್ ಅಂತ. ಯಾಕೆ ಸರ್ ಹಂಗೆ ಹೇಳ್ತೀರಾ? ಬಾಳೆಗೊನೆ ಅಷ್ಟಿಲ್ಲ ನೀನು, ಬಾಳೆಹಣ್ಣು ಬಗ್ಗೆ ಮಾತಾಡ್ತೀಯ ನೀನು. ಯಾಕೆ ಸರ್ ಅದ್ರ ಮೇಲೆ ಬಿಲ್ಡಪ್ ಕೊಟ್ಟಿದ್ರಿ? ಬಿಲ್ಡಪ್ ಕೊಡೋದ? ಅಲ್ಲಿ ಇದ್ದಿದ್ದು ಒಂದೇ ಬಾಳೆಹಣ್ಣು, ಎಲ್ರಿಗೂ ಹಸಿವಾಗಿದೆ ಅದಕ್ಕೆ. ಸರ್ ಅದ್ರ ಮೇಲೆ ಯಾಕೆ ಬಿಲ್ಡಪ್ ಕೊಟ್ರಿ? ಒಂದೇ ಬಾಳೆಹಣ್ಣು ಮೇಲೆ ಯಾಕ್ರಿ ಬಿಲ್ಡಪ್ ಕೊಟ್ರಿ? ಇಷ್ಟೊಂದು ಬಡ್ಜೆಟ್ ಪಿಕ್ಚರ್ ಒಂದೇ ಬಾಳೆಹಣ್ಣು ಯಾಕಿಟ್ರಿ ಅಂತ. ಒಂದು ಬಾಳೆಹಣ್ಣು ಬೇಡ, 100 ಬಾಳೆಹಣ್ಣು ಮೇಲೆ ಬಿಲ್ಡಪ್ ಕೊಡ್ಬೋದಿತ್ತಲ್ವಾ ಅಂತ. ಜಾಸ್ತಿ ಮಾಡ್ಬೇಕಾಗಿತ್ತಲ್ಲ ಬಿಡ. ನೆಕ್ಸ್ಟ್ ಸಿನಿಮಾ ಒಂದೆರಡು 50 ಗೊನೆ ತಂದು ತಿಳಿಸ್ಬಿಟ್ಟು ನಿನ್ನೆ ಅಲ್ಲಿ ಕೂರಿಸ್ಬಿಡ್ತೀನಿ. ನನ್ನ ಮೇಲೆ ಬಿಲ್ಡಪ್ ಕೊಟ್ಬಿಡ್ರ, ಬಾಳೆಹಣ್ಣು ಮೇಲೆ. ಇನ್ನೊಂದು ಪ್ರಶ್ನೆ, UI2 ಯಾವಾಗ ಬರುತ್ತೆ? UI2ನಾ? ಇವ್ರ ಅಲ್ಲಿ ಕೊಟ್ಟಿದ್ದು ಸರ್. ನೀವು ಶೂಟ್ ಮಾಡಿದ್ರೆ ಬುಲೆಟ್ ಎಲ್ಲ ಯಾಕೆ ಅಂಟಿಗೆ ಬೀಳುತ್ತೆ? ಅದು ಕೆಲಸದ ಗೊತ್ತಿಲ್ಲದೆ ಅಲ್ಲಿಗೆ ಹೋಗುತ್ತೆ. ಅಲ್ಲೇನೋ ಸ್ಪೆಷಲ್ ಐಟಮ್ ಇದೆ ಅಲ್ಲಿ. ಯಾಕೆ ನೀನು ಅಬ್ಸರ್ವ್ ಮಾಡಿಲ್ಲ? ಅಲ್ಲಿ ಅಬ್ಸರ್ವ್ ಮಾಡಿ ನೋಡು. ಪ್ಯಾಂಪರ್ಸ್ ತಾನೆ. ನನಗೆ ಚೆನ್ನಾಗಿ ಕಂಡು ಹಿಡಿಯುತ್ತೆ. ಏನೋ ಕಿಲಾಡಿ ನೀನ್ ಕ್ವಶನ್ ಕೇಳಿ ಆನ್ಸರ್ ಒಳಗೆ ಇಟ್ಕೊಂಡಿರ್ತೀಯ ನೀನು. ಓಕೆ ಮಗ, ನೀನ್ ಬೇಕಾದ್ರೆ ಹೋಗಿ ಶೂಟ್ ಮಾಡ್ತಾರೆ. ಈಗ ಎಲ್ಲಿ ಹೊಡಿಯುತ್ತೆ ನೋಡುವ. ಸುಮ್ಮನೆ ಸರ್, ಒಂದೇನ ನಾನು ಹೇಳ್ಬೇಕು. ನಿಮಿಷ ಬಗ್ಗಿ ಸರ್ ಇಲ್ಲಿ. ನೀನು ಯಾವಳು ಹಿಂಗೇನಾ? ನೀನ್ ಹಿಂಗೆ ಎಲ್ಲಾನು ಕ್ವಶನ್ ಕೇಳ್ತಾ ಇರ್ತೀಯ, ಮನೇಲಿ ಹಿಂಗೆ ಕೇಳ್ತಾ ಇರ್ತೀಯ? ಹೆಂಗೆ ನಿನಗೆ ಬರ್ತಾ ಇರುತ್ತ ತಲೆಯಲ್ಲಿ ಐಡಿಯಾಗಳು? ತುಂಬಾ ಏನ್ ಎಕ್ಸ್ಪ್ರೆಷನ್ ಕೊಡ್ತಾನೆ ನೀನು? ಏನಾಗಬೇಕಂತಿದ್ಯಾ ಮುಂದೆ ನೀನು? ಹೀರೋ. ಆಲ್ರೆಡಿ ಹೀರೋ ಕಣ ನೀನು. ಮುಂದೇನಾಗೋದು? ಆಲ್ರೆಡಿ ಹೀರೋ ಅಲ್ವಾ ನೀನು? ಸೂಪರ್. ಈಗ ಲಾಸ್ಟ್ ಸ್ಟೆಪ್ ಸರ್ ಜೊತೆಗೆ, ಓಕೆನಾ? ಮ್ಯೂಸಿಕ್. ಸುಬ್ಬುಲಕ್ಷ್ಮಿಗೆ ಬರೆಯೋಳು CTV ಮಾತಗೌಡ್ರಿಗೆ ಬರೆಯೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡೋಳು ನಾಳು. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು CTV
ಮಾದಗೌಡ್ರಿಗೆ ಬರಿವಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ. ಅಪ್ಪ ಆರ್ಯ ನೋಡು, ಪುಟ್ಟ ಅಭಿಮಾನಿ ಬಂದ್ರು ಸರ್, ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ನೋಡಿ ನಿಮ್ಮ ಸಿನಿಮಾಗಳು ಯಾವ ತರ ಪ್ರಶ್ನೆಗಳು ಹುಟ್ಟಾಕತ್ತೆ ಅಂತ. ಈ ಪುಟ್ಟ ಅಭಿಮಾನಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಅಷ್ಟೇ ಅಲ್ಲ ಸರ್, ಉಪ್ಪಿ ಸರ್, ಅಲ್ಲಿ ನಿಮ್ಮ ಸಿಂಹಾಸನ ಇದೆ, ಅಲ್ಲಿ ಕೂತ್ಕೊಂಡ್ರೆ ನಿಮ್ಮ ವೈಭವವನ್ನ ಈ ವೇದಿಕೆ ಮೇಲೆ ಸೆಲೆಬ್ರೇಟ್ ಮಾಡ್ತಿದ್ವಿ ಸರ್. ಥ್ಯಾಂಕ್ ಯು ಪ್ಲೀಸ್ ಸರ್, ಪ್ಲೀಸ್ ಬರೋ, ನೀನು ಬರೋ, ನನ್ನ ಜೊತೆ ಕೂತ್ಕೊಂತೀಯಾ? ಬ್ಯೂಟಿಫುಲ್ ಮೂಮೆಂಟ್. ಉಪ್ಪಿ ಸರ್ ಅಂದ್ರೆ ಕಥೆನೇ ಸೂಪರ್, ಹಾಡುಗಳು ಇನ್ನೂ ಸೂಪರ್. ಮಾರಿಕಣ್ಣು ಅಂತ ಮಾಸ್ ಕೊಡ್ತಾರೆ, ಹೂವೆ ಅಂತ ಕ್ಲಾಸ್ ಕೂಡ ಕೊಡ್ತಾರೆ, ಏನಿಲ್ಲ ಅಂತ ಫಿಲಾಸಫಿ ಕೂಡ ಹೇಳ್ತಾರೆ, ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅಂತ ಕಾಲೆಳಿತಾರೆ. ಈಗ ಉಪ್ಪಿ ಸರ್ ಹಾಡುಗಳನ್ನ ಕೇಳಿ ಮಜಾ ತಗೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಸರಿಗಮಪ ಸಿಂಗರ್ಸ್ ಆನ್ ಸ್ಟೇಜ್ ಪ್ಲೀಸ್. ರಾಜಾ ಸುಂದರ ಕಾವ್ಯಂ ನಟರಾಜ ಸುಂದರ ನಾಟ್ಯಂ ನಟರಾಜ ಸುಂದರ ಕಾವ್ಯಂ ನಟರಾಜ ಸುಂದರ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಅಪ್ಪ ಅಮ್ಮ ನನ್ಗ್ಯಾರು ಇಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಸುತ್ತಮುತ್ತ ಕತ್ತಲಾದಾಗ ಚಾಂದನಿ ಚಲಿ ಗೈ ಚಾಂದನಿ, ಓ ಚಾಂದನಿ ಚಲಿ ಗೈ ಚಾಂದನಿ. ಸತ್ಯಕ್ಕೆ ಪಾದಾಗ ಸೂರ್ಯ ತಂಪಾದಾಗ ಅತ್ತಿತ್ತ ಸುತ್ತಮುತ್ತ ಕತ್ತಲಾದಾಗ ಚಾಂದನಿ ಚಲಿ ಗೈ ಚಾಂದನಿ, ಓ ಚಾಂದನಿ चली गई चांदनी. ಧರೆ ಹತ್ತಿ ಉರಿದು ಆ ಹುಲ್ಕೆ ಬಡಿದು ಈ ಜಗವೇ ಸಿಡಿದು ಬಿಡಲಿ ನಾನಿಲ್ಲವೇ, ಈ ಎದೆಯ ಬಗೆದು ನನ್ನ ಹೃದಯ ತೆಗೆದು ಅದರೊಳಗೆ ನಿನ್ನ ಮುಚ್ಚಿ ಕಾಪಾಡುವೆ. ನಿನ್ನ ಕಣ್ಣ ಒಂದು ಹನಿ ಈ ಭೂಮಿ ನೋಡದೆ, ನಮ್ಮ ಪ್ರೀತಿ ನೋಡಿ ಕೊರಗಿ ಮರುಭೂಮಿಯಾಗಿದೆ. ಓ
ಅಬ್ಬಬ್ಬಬ್ಬಬ್ಬ ಫ್ಯಾಂಟಾಸ್ಟಿಕ್. ಒಂದ್ರ ನಂತರ ಒಂದು ಉಪ್ಪಿ ಸರ್ ಹಾಡುಗಳು. ಇನ್ನ ನಮ್ಮ DKD ಟ್ಯಾಲೆಂಟ್ಸ್ ಬಗ್ಗೆ ಕೇಳಬೇಕಾ? ನಾನು ಜಿತೇಂದ್ರ, ನೀನು ಸಿರಿದೇವಿ ಅಂತ ಸಿಕ್ಕಾಪಟ್ಟೆ ಕುಣಿದು ನಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಭಾವನಾ ಹಾಗೂ ದರ್ಶನ್. ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಡ್ರಿಲ್ ಡ್ಯಾನ್ಸು ಆಡೋಣ ಬಾರ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ಡ್ರಿಲ್ ಡ್ಯಾನ್ಸು ಆಡೋಣ ಬಾರ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಮಡಿಕೇರಿಲೇ ಮಡಿಕೆ ಮ್ಯಾಲೆ ನಂದು ನಿಂದು ಒಂದು ಡ್ಯಾನ್ಸು. ಮುರಿಯೋ ಗಂಟ ಸೊಂಟ ಸೊಂಟ ಡಿಕ್ಕಿ ಡಿಕ್ಕಿ ಹೊಡೆಯೋ ಚಾನ್ಸು. ಪಿಚ್ಕಾರಿಲಿ ಹೋಲಿ ಹೋಲಿ ಕಲ್ಲರ್ ಕಲ್ಲರ್ಫುಲ್ ರೊಮ್ಯಾನ್ಸು. ಥೈಲ್ಯಾಂಡಲ್ಲಿ ಹಂಡಿ ಮೈಲಿ ತುಂಡು ಜೀನ್ಸಲ್ಲಿ ಸೀನ್ಸು. ನಾರಿ ನಾರಿ ಕಲ್ಲರ್ ಸಾರಿ ಸೆಟ್ಟಲ್ಲಿ ನಾವೇರಿ ಸಾರಿ ಸಾರಿ ಹೇಳೋಣ ಪ್ಯಾರ ಪ್ಯಾರಿ. ಅದ ಮುದ ಜಯಪ್ರದ ಹೇ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ಡ್ರಿಲ್ ಡ್ಯಾನ್ಸು ಆಡೋಣ ಬಾರ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಫ್ಯಾಂಟಾಸ್ಟಿಕ್, ವಾಟ್ ಅ ಪರ್ಫಾರ್ಮೆನ್ಸ್ ಅಪ್ಪ. ಏನಪ್ಪ ದರ್ಶನ್ ಅಂಡ್ ಭಾವನಾ, ನಾನು ಜಿತೇಂದ್ರ ನೀನು ಶ್ರೀದೇವಿ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಉಪ್ಪಿ ಉತ್ಸವದಲ್ಲಿ ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ಳಿ ಭಾವನಾ. ತುಂಬ ಖುಷಿ ಆಯಿತು ಅವ್ರ ಮುಂದೆ ಪರ್ಫಾರ್ಮ್ ಮಾಡೋಕ್ಕೆ ಈ ಒಂದು ಸ್ಟೇಜ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ತರ ಬಂದ ನಮ್ಮ ಉಪ್ಪಿ ಸರ್ ತರ ಕೂದಲು ಒಂದು ಎರಡು ಡೈಲಾಗ್ ಹೇಳು ಚಿನ್ನ. ಇಲ್ಲಿ ಸ್ವಲ್ಪ ಜನ ಡ್ಯಾನ್ಸ್ ಮಾಡಕ್ ಬಂದಿದ್ದಾರೆ, ಇನ್ನು ಸ್ವಲ್ಪ ಜನ ಹಾಡು ಹೇಳಕ್ ಬಂದಿದ್ದಾರೆ, ಅವರೆಲ್ಲ ನೋಡಿದ್ರೆ ಕ್ವಶನ್ಸ್ ಕೇಳಕ್ ಬಂದಿದ್ದಾರೆ, ಇವರೆಲ್ಲ ಚಪ್ಪಾಳೆ ಹೊಡೆಯಕ್ ಬಂದಿದ್ದಾರೆ. UI ಸಿನಿಮಾ ಅಂದ್ರೆ ನೀವೇನ್ ತಮಾಷೆ ಅನ್ಕೊಂಡಿದ್ದೀರಾ? ದಿಸ್ ಇಸ್ ನಾಟ್ ಸಿಲ್ಲಿ, UI ಇಸ್ ಎ ಟ್ರೆಂಡ್. ಜಾಲಿ ಜಾಲಿ. ಚಪ್ಪಾಳೆ ಬರಲಿ ಫಾರ್ ಫ್ಯಾಂಟಾಸ್ಟಿಕ್ ಡಾನ್ಸರ್ಸ್ ಮರೆ. ಏನ್ ಅದ್ಭುತವಾಗಿ ಡಾನ್ಸ್ ಮಾಡಿದ್ದಾರೆ ಭಾವನಾ ಹಾಗೂ ದರ್ಶನ್. ವಾಟ್ ಅನ್ ಎನರ್ಜಿ ಪಾ. ಈಗ ಉಪ್ಪಿ ಉತ್ಸವದಲ್ಲಿ ಪ್ರೀತ್ಸೆ ಪ್ರೀತ್ಸೆ ಅಂತ ಉಪ್ಪಿ ಒರಿಜಿನಾಲಿಟಿಯನ್ನ ವೇದಿಕೆ ಮೇಲೆ ತರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಸರಿಗಮಪ್ಪ ಸೀಸನ್ 20 ವಿನ್ನರ್ ದರ್ಶನ್ ಅಲಾಂಗ್ ವಿತ್ ಮೂಡುಬಿದ್ರೆಯ ಅಮೀಶ್. ಪ್ರೀತ್ಸೆ ಪ್ರೀತ್ಸೆ ಕಣ್ಣುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ,
ಮನಸ್ಸು ಬಿಚ್ಚಿ ನನ್ನ ಪ್ರೀತಿಸೆ ಉಸಿರಾಗಿ ಪ್ರೀತೆ ಬದುಕಾಗಿ ಪ್ರೀತೆ ನನಗಾಗಿ ಪ್ರೀತೆ ನಿನಗಾಗಿ ಪ್ರೀತೆ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ ಐಶ್ವರ್ಯ ಬಲ್ಲ ಮಕ್ಕರ್ ಮಾಡೋ ಐಶ್ವರ್ಯ ನಕರಾರ್ ಮಾಡ್ದೆ ಹಿಡಿಕಯ್ಯ ತಕರಾರ್ ಮಾಡ್ದೆ ಉಪ್ಪಿ ಸರ್ಗೊಂದ್ ಸ್ಮೈಲ್ ಕೊಡೆ ಹೇಳ್ರಪ್ಪ ದರ್ಶನ್, ಉಪ್ಪಿ ಸರ್ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ? ಅವ್ರ ಫಸ್ಟ್ ಹಾಡು ಯಾವ್ದನ್ ಕೇಳಿದ್ರಿ ನೀವು? ಉಪ್ಪಿ ಸರ್ ಅಂದ್ರೆ ನನಗೆ ಫಸ್ಟ್ ಉಷೆ ಜ್ಞಾಪಕ ಬರೋದು. ಬಿಕಾಸ್ ನಾನು ಆ ಹಾರರು ಮತ್ತೆ ಆ ಥ್ರಿಲ್ಲಿಂಗು ಸಸ್ಪೆನ್ಸ್ ಎಲ್ಲ ನೋಡಿದಾಗ ಉಷು ಸಖತ್ ಭಯ ಆಗಿತ್ತು. ಆಮೇಲೆ ಉಪ್ಪಿ ಸರ್ ಅಂದ್ರೇನೆ ಒಂದು ಪಜಲ್, ಸೊ ಅದನ್ನ ಬಿಡ್ಸೋದು ತುಂಬಾ ಕಷ್ಟ. ಬಟ್ ತುಂಬಾ ಖುಷಿ ಉಪ್ಪಿ ಸರ್ ಅಂದ್ರೆ. ಅದೊಂದು ಉಪ್ಪಿ ಸರ್ ಅಂದ್ರೆ ಬರೀ ಹೆಸರಲ್ಲ, ಅವರೊಂದು ಸೆಲೆಬ್ರೇಷನ್. ಆಕ್ಚುಲಿ ನೋಡಿದ್ರೆ ಸ್ವಲ್ಪ ಉಪ್ಪಿ ಸರ್ ತರ ಹೇರ್ ಸ್ಟೈಲ್ ಅಲ್ವಾ ಇದು? ಹೌದು ಸರ್. ಹೆಂಗ್ ಮೇಂಟೈನ್ ಮಾಡ್ತೀಯಪ್ಪ ನೀನು? ಆಕ್ಚುಲಿ ಏನ್ ಗೊತ್ತಾ ಸರ್, ಅಂದ್ರೆ ನಾನು ಎಲ್ಲೂ ರಿವೀಲ್ ಮಾಡ್ಲಿಲ್ಲ, ಬಟ್ ಇಲ್ಲಿ ನೀವು ಕೇಳ್ತಿದ್ದೀರ ಅಂತ ಹೇಳ್ತಿದ್ದೀನಿ. ಒಂದು ಕಾಡಿದೆ ಸರ್, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಅದು ಸೊಪ್ಪು ಅದನ್ನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ, ಆಮೇಲೆ ಬಿಸಿಲೆಲ್ಲ ಹೋದ ನಂತರ ಮತ್ತೆ ಅಲ್ಲೇ ಇಟ್ಟು, ಆಮೇಲೆ ಅದನ್ನೆಲ್ಲ ಬಿಸಾಕಿ ಶಾಂಪು ಹಾಕಿ ಸ್ನಾನ ಮಾಡ್ಬೇಕು. ಆವಾಗ ಈಗ ಆಗುತ್ತೆ ಸರ್. ಉಪ್ಪಿ ಉತ್ಸವದಲ್ಲಿ ಹಾಡನ್ನ ಹಾಡಿ ಸಿಕ್ಕಾಪಟ್ಟೆ ಮನೋರಂಜನೆ ಕೊಟ್ಟಿದ್ದೀರಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಕಳೆ ತುಂಬಿದ್ದೀರಾ ನೀವು. ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಥ್ಯಾಂಕ್ ಯು ಜಾರ್ಜ್ ಚಪ್ಪಾಳೆ ಬರಲಿ ಫಾರ್ ದಿಸ್ ವಂಡರ್ಫುಲ್ ಟ್ಯಾಲೆಂಟ್ಸ್ ಗೈಸ್. ಆಕ್ಷನ್ ಕಟ್. ನನ್ನ ಇಷ್ಟ ಇದು ಉಪ್ಪಿ ಉತ್ಸವ. ಯಾಕಂತಂದ್ರೆ ಇದಕ್ಕೆ ಓಪನಿಂಗ್ ಮಾತ್ರ ಇರುತ್ತೆ ನೋಡಿ, ಎಂಡಿಂಗ್ ಯಾವಾಗ್ಲೂ ಇರಲ್ಲ. ಇದು ಮುಗಿಯದ ಸಂಭ್ರಮ. ಈ UI ಹಬ್ಬ ನಾಳೆ ಕೂಡ ಮುಂದುವರಿಯುತ್ತೆ. ಮತ್ತೆ ನಾಳೆ ಸಿಗೋಣ. ಇದು ಜಿ ಎಂಟರ್ಟೈನರ್ಸ್ ನ ಉಪ್ಪಿ ಉತ್ಸವ, ಕೋ-ಪವರ್ಡ್ ಬೈ ಡೆನ್ವರ್. ಸ್ಪೆಷಲ್ ಪಾರ್ಟ್ನರ್ ವಿಮ್ ಫ್ಲೋರ್ ಕ್ಲೀನರ್, ಕುಶಾಲ್ಸ್ ಫ್ಯಾಷನ್ ಜ್ಯುವೆಲರಿ, Kia Syros, digital streaming partner Z5. I'm God. God is great. See you tomorrow. Bye-bye.